ಸ್ವಾವಲಂಬಿ ಬದುಕು ಹಾಗೂ ಸ್ವಂತ ದುಡಿಮೆ ನಿಮ್ಮದಾಗಬೇಕೆ? ಹಾಗಾದ್ರೆ ಒಮ್ಮೆ ಮದರ್ಸ್ ಟೆಕ್ನಾಲಜಿಗೆ ಭೇಟಿ ಕೊಡಿ. ನಮ್ಮ ಯಂತ್ರ ನಿಮ್ಮ ಕಾರ್ಯತಂತ್ರ, ಅದುವೇ ಗೆಲುವಿನ ಮಂತ್ರ. ವೀಕ್ಷಕರೇ, ಬಿಸ್ನೆಸ್ ಮಾಡೋದಕ್ಕೋಸ್ಕರ 4 ಮಷಿನ್ಗಳನ್ನು 4 ಕಡೆ ಹುಡ್ಕೊಳ್ಳೋ ಬದಲು ಮದರ್ಸ್ ಟೆಕ್ನಾಲಜಿಗೆ ಬಂದರೆ ಎಲ್ಲ ಮಷಿನರಿಗಳು ಒಂದೇ ಜಾಗದಲ್ಲಿ ಸಿಗುತ್ತೆ. ಮದರ್ಸ್ ಟೆಕ್ನಾಲಜಿಲಿ ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ಸೇಫ್ಟಿಗೆ ಇರುತ್ತೆ. ಹಂಗಾಗಿ ಇದರಲ್ಲಿ 4 ಎಮರ್ಜೆನ್ಸಿ ಸ್ಟಾಪ್ಗಳನ್ನ ನಾವು ಮಿಷನರೀಸ್ ಕೊಡ್ತಾ ಇದ್ದೀವಿ. ನಮ್ಮ ಒಳ್ಳೆಯ ಆರೋಗ್ಯಕ್ಕಾಗಿ ಯಾವುದೇ ಕಲಬೆರಕೆ ಇಲ್ಲದೆ ಎಣ್ಣೆಗಳನ್ನು ತಯಾರಿಸುವುದಕ್ಕೆ ಮದರ್ಸ್ ಟೆಕ್ನಾಲಜಿಯ ಯಂತ್ರಗಳನ್ನೇ ಬಳಸಿ. ಮದರ್ಸ್ ಟೆಕ್ನಾಲಜಿಯಿಂದ ಲೂಬ್ರಿಕೇಶನ್ ಗಾರ್ಡ್ ಕೊಟ್ಟಿರೋದ್ರಿಂದ ಇದಕ್ಕೆ ಹಾಕುವಂಥ ಲೂಬ್ರಿಕೇಶನ್ ಆಯಿಲು ಇಲ್ಲೂ ಆಗಲಿ ಇಲ್ಲ ಆಗಲಿ ಯಾವುದೇ ಕಾರಣಕ್ಕೂ ಮೈನ್ ಆಯಿಲ್ ಒಳಕ್ಕೆ ಮಿಕ್ಸ್ ಆಗಲ್ಲ. ಡೈ ಚೇಂಜ್ ಮಾಡಿಕೊಂಡು ಪೇಪರ್ ಪ್ಲೇಟು ಅಥವಾ ಮಲ್ಟಿಪಲ್ ಪ್ರೆಸ್ಸಿಂಗ್ ಅಪ್ಲಿಕೇಶನ್ಸ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಮಾರ್ಕೆಟಲ್ಲಿರೋ ಮಿಷನರೀಸಲ್ಲಿ ಬೆಲ್ಟ್ ಚೇಂಜ್ ಮಾಡೋಕ್ಕೆ 2 ಗಂಟೆ ಬೇಕು. ಮದರ್ಸ್ ಟೆಕ್ನಾಲಜಿ ಮಿಷನರೀಸ್ ಬೆಲ್ಟ್ ಚೇಂಜ್ ಮಾಡೋಕ್ಕೆ 2 ನಿಮಿಷ ಸಾಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಈ ವಿಡಿಯೋನ ಬಿಸ್ನೆಸ್ ಇನ್ಫಾರ್ಮೇಷನ್ ಅನ್ನೋಕ್ಕಿಂತ ಒಂದು ಬಿಸ್ನೆಸ್ನ ಬೆನ್ನೆಲುಬಾಗಿರುವಂಥ ಒಂದು ಮಷಿನರಿ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಕಾರಣ ಏನಂತಂದರೆ, ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದರೆ, ಕೆಲವು ದಿನಗಳ ಹಿಂದೆ ನಾನು ಈ ಅರೆಕಾ ಪ್ಲೇಟ್ ಮಾಡುವಂಥದ್ದು ಹಾಗೂ ಈ ಗಾಣದ ಎಣ್ಣೆ ಮಾಡುವಂಥದ್ದು ಕೆಲವೊಂದು ವಿಡಿಯೋಗಳನ್ನು ಮಾಡಿದೆ. ಅವಾಗ ನಿಮ್ಮಲ್ಲಿ ತುಂಬ ಜನ ಕೇಳಿದೆ ಕಮೆಂಟ್ ಸೆಕ್ಷನಲ್ಲಿ, ಸೊ ಇದ್ರದ್ದು ಮಷಿನರಿಗಳು ಎಲ್ಲಿ ಸಿಗ್ತವೆ, ಆ ಥರ ಮಷಿನರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನೋಡಿ, ಇವಾಗೆಲ್ಲ ಮಷಿನರೀಸ್ ಬೈ ಮಾಡಬೇಕು ಅಂತಂದರೆ ಚೆನ್ನೈಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ಸೊ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ನಾವು ತರಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲೇ ನಮ್ಮ ಕೈಗೆಟುಕುವ ಜಾಗದಲ್ಲಿ ಇರುವಂತಹ ಅದು ಕೂಡ ಒಂದು ಒಳ್ಳೆ ಬೆಲೆಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ರೀತಿ ಮಷಿನರಿಗಳನ್ನು ಮಾಡಿ ಅಂತ ಹೇಳಿದಾಗ ನಾನು ಏನು ವಿಡಿಯೋ ಮಾಡಿದ್ನಲ್ಲ, ಅಲ್ಲೇ ಆ್ಯಕ್ಚುಲಿ ಇನ್ನು ಮದರ್ಸ್ ಟೆಕ್ನಾಲಜಿಯವರ ಮಷಿನರಿಗಳು ಅವೈಲೇಬಲ್ ಇತ್ತು. ಸೊ ಅವ್ರನ್ನ ಕೇಳಿ ಅವ್ರ ಅಡ್ರೆಸ್ ತೊಗೊಂಡು ಇವತ್ತು ಆ್ಯಕ್ಚುಲಿ ನಾನು ಬೆಂಗಳೂರಿನ ಪಿಣ್ಣದಲ್ಲಿರುವಂತಹ ಮದರ್ಸ್ ಟೆಕ್ನಾಲಜಿಯಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ಒಳಗಡೆ ಹೋಗೋಣ, ಇಲ್ಲಿ ಯಾವ್ಯಾವ ರೀತಿ ಮಷಿನರಿಗಳು ರೆಡಿ ಆಗ್ತವೆ ಹಾಗೂ ಯಾವ ಬೆಲೆಯಲ್ಲಿ ನಮಗೆ ದೊರೆಯುತ್ತೆ, ಜೊತೆಯಲ್ಲಿ ಇವ್ರ ಸ್ಪೇರ್ಸ್ ಇರುತ್ತಾ, ಸಪೋರ್ಟ್ಸ್ ಇರುತ್ತಾ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋ ಅನಿಸಿದ್ರೆ ಬನ್ನಿ ಒಳಗಡೆ ಹೋಗೋಣ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಮದರ್ಸ್ ಟೆಕ್ನಾಲಜಿಯ ಓನರ್ ಆಗಿರುವಂಥ ಲೋಕೇಶ್ ಅವರು ಇದ್ದಾರೆ. ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಮೊದಲನೇದಾಗಿ ತಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್. ಮದರ್ಸ್ ಟೆಕ್ನಾಲಜಿ ಯಾವಾಗ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು, ಪ್ಲಸ್ ಏನು ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀರಾ, ಸೊ ಇದರಲ್ಲಿ ಯಾವ್ಯಾವ ಫ್ಲೋರಲ್ಲಿ ಏನೇನು ಬರುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್, ಆಕ್ಚುಲಿ ಮದರ್ಸ್ ಟೆಕ್ನಾಲಜಿ ಒಂದು ಸ್ಟಾರ್ಟ್ ಆಗಿದ್ದು 2011ನಲ್ಲಿ. ನಾನು ಮತ್ತೆ ನಮ್ಮ ಬ್ರದರ್ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್. ಬ್ರದರ್ ಹೆಸರು ಏನು ಸರ್? ನಿಂಗೇಗೌಡರು ಅಂತೇಳಿ. ನಿಂಗೇಗೌಡರು ಅಂತೇಳಿ ಇದು ನಾವು 2011ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಈಗ ಏನಾದರೂ ನಾವು ಜಾಬ್ ವರ್ಕ್ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಮಿಷನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಣ. ಸೊ ಏನಾದರೂ ಹಳ್ಳಿಗಳಲ್ಲಿರೋಂಥವ್ರಿಗೆ ಏನಾದರೂ ವರ್ಕನ್ನು ಅವ್ರಿಗೆ ಜನರೇಟ್ ಮಾಡಿ ಕೊಟ್ಟು ಅವ್ರು ಅಲ್ಲೇ ಇದ್ದು ಏನು ವರ್ಕ್ ಮಾಡ್ಬೋದು, ಆ ರಿಲೇಟೆಡ್ ಏನು ವರ್ಕ್ ಮಾಡೋಣ ಅಂತೇಳಿ ನಾವು ಪ್ಲಾನ್ ಮಾಡಿದಾಗ ಈ ಅರೆಕಾ ಪ್ಲೇಟ್ಸು ಮತ್ತು ಪೇಪರ್ ಪ್ಲೇಟ್ಸ್ ಮಿಷನರೀಸ್ಗಳನ್ನ ಪ್ಲಾನ್ ಮಾಡಿದ್ವಿ. ಓಕೆ. ಸೊ ಅದಾದಮೇಲೆ ಈಗ ಗಾಣದ ಎಣ್ಣೆದು ರೀಸೆಂಟಾಗಿ ಗಾಣದ ಎಣ್ಣೆದು ಈಗ ಕೋಲ್ಡ್ ಪ್ರೆಸ್ ಅಂತ ಏನು ಹೇಳ್ತೀವಿ, ಆ ಮಿಷನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಅದು ಮಾಡಿ ರೀಸನ್ ಬಂದು ತುಂಬ ಜನ ಏನು ಮಾಡ್ತಿದ್ರು, ಎಲ್ಲ ಹೋಗಿ ಕೊಯಮತ್ತೂರು, ತಮಿಳ್ನಾಡು ಅಂತೇಳಿ ಸುಮಾರು ಜನ ಅಲ್ಲಿಂದ ಮಿಷನರೀಸ್ನ ಬೈ ಮಾಡ್ತಾ ಇದ್ರು. ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾಡಬಾರ್ದು, ಯಾಕೆ ನಾವು ಅದು ಮಿಷನರೀಸ್ನ ಮಾಡಿ ನಾವು ಇಲ್ಲೇ ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟರೆ ಸೊ ನಮ್ಮವ್ರಿಗೆ ತುಂಬ ಒಳ್ಳೆ ಮಿಷನರೀಸ್ನ ನಾವು ಯಾಕೆ ಕೊಡಬಾರ್ದು ಅಂತೇಳಿ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಈ ಕೋಲ್ಡ್ ಪ್ರೆಸ್ ಮಿಷನರೀಸ್ನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೇ ಮಾಡಿದ್ರೆ ರೇಟು ಕೂಡ ಕಮ್ಮಿ ಆಗುತ್ತೆ. ಖಂಡಿತವಲ್ಲ ಸರ್, ಇಲ್ಲ ರೇಟು ಕಡಿಮೆ ಆಗುತ್ತೆ, ಅವ್ರಿಗೆ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರಲ್ಲ, ಪ್ಲಸ್ ಏನಾದ್ರು ಇಮಿಡಿಯೇಟ್ ಆಗಿ ಸರ್ವಿಸ್ ಚೆನ್ನಾಗಿ ಸಿಗುತ್ತೆ ಸರ್. ಅದೆಲ್ಲ ಒಂದು ಬೆನಿಫಿಟ್ಸ್ ಇರೋದ್ರಿಂದ ನಾವು ಸ್ಟಾರ್ಟ್ ಮಾಡೋಣ, ನಾವು ಇದನ್ನ ಮಾಡೋಣ ಅಂತೇಳಿ ಮಾಡಿದ್ವಿ. ತುಂಬ ಒಳ್ಳೆ ಸಪೋರ್ಟಿಂಗ್ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಇದ್ರ ಫ್ಯಾಕ್ಟ್ರಿ ಬಗ್ಗೆ ಹೇಳಿ ಸರ್ ನಮಗೆ. ಸರ್, ಫ್ಯಾಕ್ಟ್ರಿ ಬಂದು ಕೆಳಗಡೆ ಗ್ರೌಂಡ್ ಫ್ಲೋರ್ ನೀವೇನು ನೋಡಿದ್ರಿ ಅದು ವರ್ಕ್ಶಾಪ್ ಸರ್. ಅದು ಇದೆಲ್ಲ ಬಂದು ಅಸೆಂಬಲ್ ಯೂನಿಟ್. ಸೊ ಟಾಪ್ ಯೂನಿಟ್ ಬಂದು ನಿಮಗೆ ಗ್ರೈಂಡಿಂಗ್ ಮತ್ತೆ ಪೈಂಟಿಂಗ್ ಎಲ್ಲ ಬಂದು ಟಾಪಲ್ಲಿ ಮಾಡ್ತೀವಿ. ಸೊ ನೆಕ್ಸ್ಟ್ ಟಾಪಿಂದ ಗ್ರೈಂಡಿಂಗ್ ಪ್ಲೇಟ್ ಪೈಂಟಿಂಗ್ ಎಲ್ಲ ಆದಮೇಲೆ ಗ್ರೌಂಡ್ ಈ ಫ್ಲೋರ್ಗೆ ಬಂದು ಅಸೆಂಬಲ್ ಎಲ್ಲ ಮಾಡಿ ಟೆಸ್ಟಿಂಗ್ ಮಾಡಿ ಟ್ರಯಲ್ ಮಾಡಿ ಮತ್ತೆ ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತೀರಾ ಸರ್. ತಮ್ಮ ಸರ್ವಿಸಸ್ ಓನ್ಲಿ ಬೆಂಗಳೂರು ಅಷ್ಟೇನಾ ಅಥವಾ ಬೇರೆ ಎಲ್ಲ? ಸರ್ ಇಲ್ಲ, ಆಲ್ರೆಡಿ ನಾವು ಸುಮಾರು ವೆಸ್ಟ್ ಬೆಂಗಾಲ್ವರೆಗೂ ಮಿಷನರೀಸ್ ಕೊಟ್ಟಿದ್ದೀವಿ. ವೆಸ್ಟ್ ಬೆಂಗಾಲ್ವರೆಗೂ ಮಿಷನರೀಸ್ ಕೊಟ್ಟಿದ್ದೀವಿ. ಅರೆಕಾ ಮಿಷನರೀಸ್ ಒಂದೇ ಹೆಸರು ತಗೊಳ್ಳಿ ಸರ್, ಇನ್ನೆಲ್ಲ ಕೊಟ್ಟಿರ್ಬೋದು. ವೆಸ್ಟ್ ಬೆಂಗಾಲ್ ಕೊಟ್ಟಿದ್ದೀವಿ, ಮಹಾರಾಷ್ಟ್ರ ಕೊಟ್ಟಿದ್ದೀವಿ,
ಅದರಿಂದ ಬಿಟ್ಟರೆ ನಿಮಗೆ ಈ ಕಡೆ ಆಂಧ್ರ ತೆಲಂಗಾಣ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೊಟ್ಟಿದ್ದೀವಿ, ಎಲ್ಲ ಕಡೆನೂ ಇದೀವಿ ಸರ್. ಎಲ್ಲ ಜಿಲ್ಲೆಯಲ್ಲಿ ಇದೆ ಸರ್, ಎಲ್ಲ ಜಿಲ್ಲೆಯಲ್ಲಿ ಟೆಕ್ನಾಲಜಿ ಬೆಳಗಾಮು, ಧಾರವಾಡ, ಹುಬ್ಳಿ, ಬೆಳಗಾವಿ, ಮತ್ತೆ ಅಲ್ಲಿ ಬಂದ್ಬಿಟ್ಟು ಹಾವೇರಿ, ಈ ಕಡೆ ಬಂದರೆ ತುಮಕೂರು, ಗುಬ್ಬಿ, ಶಿರಾ, ಮಧುಗಿರಿ, ಮೈಸೂರು, ರಾಮನಗರ, ಚನ್ನಪಟ್ಟಣ, ಕೋಲಾರ, ಸುಮಾರು ಈ ಬೆಂಗಳೂರೆಲ್ಲ ನಮ್ಮ ಕರ್ನಾಟಕ ಏನಿದೆ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಕೊಟ್ಟಿದ್ದೀವಿ ಸರ್. ತಮ್ಮಲ್ಲಿ ಯಾವ್ಯಾವ ಮಷಿನರಿಗಳು ಸಿಗುತ್ತೆ, ಏನೇನು ಮಾಡ್ತೀರಾ ನೀವು ಆ್ಯಕ್ಚುಲಿ ಅದನ್ನು ತಿಳಿಸಿ ಸರ್. ನಮ್ಮಲ್ಲಿ ಬಂದರೂ ನಮಗೆ ಪೇಪರ್ ಪ್ಲೇಟ್ ಮಿಷಿನರಿ ಸಿಗುತ್ತೆ, ಅರೇಕಾ ಪ್ಲೇಸ್ ಮಿಷಿನರಿ ಸಿಗುತ್ತೆ, ಕೋಲ್ಡ್ ಪ್ರೆಸ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಗಳು ಸಿಗುತ್ತೆ, ಇಂಟರ್ಲಾಕಿಂಗ್ ಬ್ರಿಕ್ಸ್ ಮಿಷಿನರೀಸ್ ಸಿಗುತ್ತೆ, ಕೋಕೋ ವಿತ್ ಬ್ರಿಕ್ಸ್ ಮಾಡುವಂಥ ಮಿಷಿನರಿ ಸಿಗುತ್ತೆ. ಪ್ಲಸ್ ಕಸ್ಟಮೈಸ್ಡ್ ಕಸ್ಟಮರ್ ಏನು ಕೇಳ್ತಾರೆ ಆ ರಿಲೇಟೆಡಲ್ಲಿ ನಾವು ಅದಕ್ಕೆ ಡಿಸೈನ್ ಮಾಡಿ ಅದ್ರ ಬಗ್ಗೆ ವರ್ಕ್ ಮಾಡಿ ನಾವು ಆ ಥರ ಮಿಷನರೀಸ್ನ ಮಾಡಿ ಪ್ರೊವೈಡ್ ಮಾಡ್ಕೊಡ್ತಾ ಇದ್ದೀವಿ. ಹೊಸದಾಗಿ ಏನೋ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ, ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಮಗೆ ಆದಂಥ ಡಿಸೈನ್ ಬೇಕು ಅಂದ್ರೂ ಮಾಡ್ಕೊಡ್ತಾ ಇದ್ದೀವಿ. ನಿಮ್ಮ ಕಾನ್ಸೆಪ್ಟ್ ನೀವು ಈ ಥರ ಬೇಕು ಸರ್, ನನಗೆ ಈ ಥರ ಕಾನ್ಸೆಪ್ಟ್ ಬೇಕು, ಈ ಥರ ವರ್ಕ್ ಆಗುತ್ತೆ ಅಂತ ಕೊಟ್ಟರೆ ಅದ್ರ ಮೇಲೆ ನಾವು ವರ್ಕ್ ಮಾಡಿ, ನಮ್ಮದು ಡಿಸೈನ್ ಟೀಮ್ ಎಲ್ಲ ಇದೆ, ನಾವು ಆ ಟೀಮ್ ಇಟ್ಕೊಂಡು ನಾವು ಅದನ್ನು ವರ್ಕ್ ಮಾಡಿ ಅದ್ರ ಡಿಸೈನ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ. ಸೂಪರ್ ಸರ್. ಇವಾಗ ಒಂದು ಕೆಲಸ ಮಾಡೋಣ, ನಾವು ಮಷಿನರಿ ಬಗ್ಗೆ ಹೇಳಿದ್ರಿ, ನೀವು ತುಂಬಾ ಮಷಿನರಿಗಳು ಹೇಳಿದ್ರಿ. ಸೊ ವೀಕ್ಷಕರಿಗೂ ಕೂಡ ಕ್ಯೂರಿಯಾಸಿಟಿ ಇರ್ಬೋದು, ಹಿಂದ್ಗಡೆ ಎಷ್ಟೊಂದು ಮಷಿನರಿ ಇದೆ ಅಂತ ಹೇಳ್ಬಿಟ್ಟು ನಾವ್ಯಾಕೆ ನಿಮ್ ಹೋಲ್ ಇದನ್ನ ಫ್ಯಾಕ್ಟ್ರಿನ ಒಂದೇನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ಮ ವೀಕ್ಷಕರಿಗೆ ತೋರಿಸಬಾರ್ದು? ಶೋರ್ ಸರ್, ಪ್ಲೀಸ್ ತೋರಿಸ್ಕೊಂಡ್ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಯಾವ್ಯಾವ ಮಷಿನರೀಸ್ ಇದೆ ಅಷ್ಟೇ ಅಲ್ಲದೆ ಸರ್ ಒಂದು ಒಳ್ಳೆ ರೇಟಲ್ಲಿ ತಮಗೆ ಮಷಿನರೀಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸರ್ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಈ ಕಡೆ ಬನ್ನಿ ಸರ್. ಇವಾಗ ಏನು ನಾವು ಟೂರ್ ಮಾಡಕ್ ಬಂದಿದ್ದೀವಿ, ಆ ಟೂರ್ನ ನಮ್ಮ ಬ್ರದರ್ ಅಂತ ನಿಂಗೇಗೌಡರು ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತಾರೆ. ಕಂಪ್ಲೀಟ್ ಆಗಿ ಇವರೇ ತೋರಿಸ್ಕೊಡ್ತಾರಲ್ವಾ? ಸರ್ ಹೋಗೋಣ ಹಾಗಾದ್ರೆ. ನಮಸ್ಕಾರ ವೀಕ್ಷಕರೇ, ಬನ್ನಿ. ಇದು ನಮ್ಮ ಫ್ಯಾಕ್ಟ್ರಿಯ ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಮಿಷಿನ್ ಶಾಪ್ ಫುಲ್ಲು. ಓಕೆ, ಇದೆಲ್ಲ ಮಿಷಿನ್ ಶಾಪೇನೆ. ಏನೇನು ನಡೆಯುತ್ತೆ ಸರ್ ಇಲ್ಲಿ ಆಕ್ಚುಲಿ? ಸರ್ ಫಸ್ಟ್ ಬಂದ್ಬಿಟ್ಟು ರಾ ಮೆಟೀರಿಯಲ್ಸ್ ಬರುತ್ತೆ. ಇವೆಲ್ಲ ರಾ ಮೆಟೀರಿಯಲ್ಸ್. ಓಕೆ, ಇದೆಲ್ಲ ರಾ ಮೆಟೀರಿಯಲ್ ಬಂದಿದ್ದು. ರಾ ಮೆಟೀರಿಯಲ್ ಬಂದಿದ್ದು ನಮ್ಮ ರಿಕ್ವೈರ್ಮೆಂಟ್ ಲೆಂತ್ಸ್ಗೆ ಇದರಲ್ಲಿ ಕಟಿಂಗ್ ಮಾಡ್ತೀವಿ. ಇದು ಕಟಿಂಗ್ ಮಿಷಿನ್. ಕಟಿಂಗ್ ಮಿಷಿನ್ ಇದು. ಸೊ ಇಲ್ಲಿಂದ ನೆಕ್ಸ್ಟ್ ಇದು ಪವರ್ ಸಾ ಕಟಿಂಗ್ ಮಿಷಿನ್. ಇಲ್ಲಿಂದ ಕಟಿಂಗ್ ಆಗಿದ್ದ ಮಿಷಿನ್. ವೆಲ್ಡಿಂಗ್ ಇತ್ತಂದ್ರೆ ನೆಕ್ಸ್ಟ್ ಇಲ್ಲಿ ವೆಲ್ಡಿಂಗ್ ಹೋಗುತ್ತೆ. ಇದು ವೆಲ್ಡಿಂಗ್ ಯೂನಿಟ್ ಫುಲ್. ವೆಲ್ಡಿಂಗ್ ಸೆಕ್ಷನ್ ಇದು. ಇದೆಲ್ಲ ಫುಲ್ ವೆಲ್ಡಿಂಗ್ ಯೂನಿಟ್. ಓಕೆ, 2 ವೆಲ್ಡಿಂಗ್ ಮಿಷಿನ್ಸ್ ಇದೆ. ಸರಿ, ಇದು 2 ವೆಲ್ಡಿಂಗ್ ಯೂನಿಟ್. ಫರ್ದರ್ ನೆಕ್ಸ್ಟ್ ಏನಾದರೂ ಟರ್ನಿಂಗ್ ಕಾಂಪೋನೆಂಟ್ಸ್ ಏನಾದರೂ ಇದ್ರೆ, ಟರ್ನಿಂಗ್ ಕಾಂಪೋನೆಂಟ್ಸ್ ಇವೆರಡು ಲೇತು. ಇದು ಲೇತಾ ಸರ್? ಇದೆಲ್ಲ ಲೇತ್ ಮಿಷಿನ್ಸ್. ಓಕೆ, ಅಲ್ಲಿ ನೋಡಿ ಅರೇಕಾ ಮಿಷಿನ್ದು ಡೈ ಆಗ್ತಾ ಇದೆ ಆ ಕಡೆ ಅಲ್ವಾ? ಅದರಲ್ಲಿ ನಮಗೆ ಇದರಲ್ಲಿ ನಮ್ದು ಅರೇಕಾ ಮಿಷಿನ್ಸ್ ಏನ್ ಡೈ ಬರುತ್ತಲ್ಲ, ಹೌದು, ಫುಲ್ ಡೈ ಎಲ್ಲ ಇದರಲ್ಲೇ ಮಾಡೋದು. ಡೈ ಮತ್ತೆ ನಮ್ದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಸ್ಗೆ ಕಾಂಪೋನೆಂಟ್ಸ್ ಬರುತ್ತಲ್ಲ, ಡ್ರಮ್ಮು ಅದೆಲ್ಲ ಇದನ್ನೆಲ್ಲ ಬಂದ್ಬಿಟ್ಟು ಇಲ್ಲೇ ಮಾಡ್ತೀವಿ. ಓಕೆ ಸರ್, ಈ ಕಡೆ ಏನ್ ನಡೀತಾ ಇದೆ? ಇದರಲ್ಲಿ ಬಂದ್ಬಿಟ್ಟು ಇದು ಲೇತೇನೆ. ನಮ್ದು ಇನ್ನೊಂದು ಹೈಡ್ರಾಲಿಕ್ ಸಿಲಿಂಡರ್ಸ್ ಮತ್ತೆ ಪವರ್ ಪ್ಯಾಕ್ ಅಂತ ಮಾಡ್ತೀವಿ. ಹೈಡ್ರಾಲಿಕ್ ಸಿಲಿಂಡರ್ಸ್ಗೆ ಕಾಂಪೋನೆಂಟ್ಸ್ ಎಲ್ಲ ಈ ಮಿಷಿನ್ ಅಲ್ಲಿ ರೆಡಿ. ಓಕೆ ಸರ್, ಹಾಗೆ ನೆಕ್ಸ್ಟ್ ಮುಂದೆ ಸರ್ ಇದೇನ್ ಮಷಿನ್ ಸರ್? ಇದು CNC ಮಿಷಿನ್. ಓಕೆ, ಇದು ಮತ್ತೆ ಇವಾಗ ಆಪರೇಟರ್ ಇಲ್ಲ ಅಂತ ನಿಲ್ಸಿದ್ವಿ, ಪ್ರೆಸೆಂಟ್ ರನ್ನಿಂಗ್ ಇದೆ, ಇವತ್ತು ಬಂದಿಲ್ಲ ಅಂತ. ಸರಿ, ಇದು ಬಂದ್ಬಿಟ್ಟು ಬೇಸಿಕಲಿ ನಮಗೆ ಹಾರ್ಟ್ ಇದ್ದಂಗೆ. ಏನ್ ಸರ್ ಇದು ಆಕ್ಚುಲಿ? CNC ಕಂಪ್ಯೂಟರ್ ನ್ಯೂಮೆರಿಕಲ್ ಮಿಷಿನ್ CNC. ಓಕೆ, ಇದು ಬಂದ್ಬಿಟ್ಟು ನಮ್ದು ಅರೌಂಡ್ ಒಂದು 40 lakh ಮಿಷಿನ್ಸ್ ಇದೆ. 40 lakh ಮಷಿನ್ ಇದು. ಓಕೆ, ಸೊ ಇದರಲ್ಲಿ ಏನೇನು ಆಗುತ್ತೆ? ಎಲ್ಲ ಕಾಂಪೋನೆಂಟ್ಸ್ ಎಲ್ಲ ಇದರಲ್ಲೇ ಆಗುತ್ತೆ, ಬಟ್ ಹೈಲಿ ಅಕ್ಯುರೇಸಿ ಕಾಂಪೋನೆಂಟ್ಸ್. ಓಕೆ ಓಕೆ ಓಕೆ, ಪ್ರತಿಯೊಂದು ಕಾಂಪೋನೆಂಟ್ಸ್ ಅಕ್ಯುರೇಸಿ ಬರುತ್ತೆ. ನಮ್ದು ಮಿಷಿನರೀಸ್ಗೆ ಈಗ ಹೈಡ್ರಾಲಿಕ್ ಸಿಲಿಂಡರ್ಸ್ ಯೂಸ್ ಮಾಡ್ತೀವಲ್ಲ, ಹೌದು, ಅದರಿಂದ ಬಂದಂತ ಸ್ಪೇರ್ ಪಾರ್ಟ್ಸ್ ಎಲ್ಲ ಇದರಲ್ಲೇ ರೆಡಿ ಮಾಡಿ ಇಲ್ಲೇ ರೆಡಿ ಆಗುತ್ತೆ ಅಲ್ವಾ? ಇಲ್ಲೇ 2 ಮಷಿನರಿ ಇದೆ ತಮ್ಮ. ಇದೆಲ್ಲ ನೋಡಿ, ಇದೆಲ್ಲ ಹೈಡ್ರಾಲಿಕ್ ಸಿಲಿಂಡರ್ಸ್. ನಮ್ದು ಅರೇಕಾ ಮಿಷಿನ್ಸ್ ಇದೆಯಲ್ಲ, ಹೌದು, ಅದರಿಂದ ರಾಡು ಅದೆಲ್ಲ ಟ್ಯೂಬ್ಸ್ ಇದೆಲ್ಲ ಸಮ್ ಕಾಂಪೋನೆಂಟ್ಸ್ ಇವೆಲ್ಲ ಇಲ್ಲೇ ರೆಡಿ ಆಗಿದೆ. ಇದೆಲ್ಲ ಇಲ್ಲೇ ಇನ್ನೊಂದು ಸಲ ರೆಡಿ ಆಗಿದೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಇದೆಲ್ಲ ಅರೇಕಾ ಮಿಷಿನ್ ಫ್ಯಾಬ್ರಿಕೇಟ್ ಆಗಿರೋದು ಇದು. ಓಕೆ, ಪ್ರೆಸೆಂಟ್ ಫ್ಯಾಬ್ರಿಕೇಶನ್ ಆಗಿ ನಿಂತಿದೆ ಮಿಷಿನ್. ನಿಂತಿರೋದಲ್ವಾ ಇದು? ನೆಕ್ಸ್ಟ್ ಗ್ರೈಂಡಿಂಗ್ ಹೋಗ್ಬೇಕು, ಟಾಪ್ ಫ್ಲೋರ್ಗೆ ಹೋಗುತ್ತೆ. ಟಾಪ್ ಫ್ಲೋರ್ಗೆ ಹೋಗ್ಬೇಕಲ್ವಾ ಇವಾಗ? ಇದೆಲ್ಲ ನೋಡಿ ಹೈಡ್ರಾಲಿಕ್ ಟ್ಯಾಂಕ್ಸ್, ಹೈಡ್ರಾಲಿಕ್ ಪವರ್ ಪ್ಯಾಕ್ ಅಂತೀವಲ್ಲ, ಅದಕ್ಕೆಲ್ಲ ಟ್ಯಾಂಕ್ಸ್. ಇದು ಟ್ಯಾಂಕ್ಸ್ ಗಳು, ಹೈಡ್ರಾಲಿಕ್ ಟ್ಯಾಂಕ್ಸ್ ಗಳು. ಹೌದು, ಬ್ರಿಕ್ಸ್ ಅಂತ ಹೇಳಿರಲ್ಲ ಲೋಕೆ ಸರ್, ಹೌದು, ಅದ್ರದ್ದು ಮಿಷಿನ್ಸ್ ಡೆಮೋ ರೆಡಿ ಆಗಿದೆ. ಇನ್ನು ಸ್ವಲ್ಪ ಪ್ರೋಸೆಸ್ ಆಗಬೇಕು. ಎಲ್ಲ ಬ್ರಿಕ್ಸ್ ಎಲ್ಲ ತೆಗೆದಿದ್ದೀವಿ, ಇದರಲ್ಲಿ ಟೆಸ್ಟಿಂಗ್ ಹೋಗಿದೆ. ಟೆಸ್ಟಿಂಗ್ ಅಲ್ಲಿ ಇದೆ, ಬ್ರಿಕ್ಸ್ ಟೆಸ್ಟಿಂಗ್ ಅಲ್ಲಿ ಇದೆ. ಟೆಸ್ಟ್ ಆದ್ಮೇಲೆ ಫುಲ್ ಫಿನಿಶ್ ಆಗುತ್ತೆ. ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಇದು ಆಕ್ಚುಲಿ ನೆಕ್ಸ್ಟ್? ಇದೆಲ್ಲ ನೆಕ್ಸ್ಟ್ ಪೇಂಟಿಂಗ್ ಹೋಗುತ್ತೆ. ಸರ್ ಈ ತರ ಮಷಿನ್ ಗಳು ಹೆವಿ ಇರ್ತಾವಲ್ಲ, ಮೂವ್ ಮಾಡೋದಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡಿ? ಸರ್ ನಮ್ಮ ಹತ್ರ ಪ್ರೆಸೆಂಟ್ 2 ton ಕ್ರೇನ್ಸ್ ಇದೆ ಸರ್. ಇಲ್ಲಿ ಇನ್ನೊಂದ್ಸ್ ಅಲ್ಲಿ ಇಲ್ಲಿ ಒಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಓಡಾಡ್ಲಿಕ್ಕೆ, ಮೂವ್ಮೆಂಟ್ ಮಾಡ್ಲಿಕ್ಕೆ ಓಕೆ ಹೆವಿ 2 tons ಕ್ರೇನ್ ಇದೆ. ಮತ್ತೆ ಇದರಿಂದ ಇಲ್ಲಿ ಲಿಫ್ಟ್ ಮಾಡ್ಕೊಂಡು, ಇದು ಸಿಸರ್ ಟೇಬಲ್ ಅಂತೀವಿ, ಲಿಫ್ಟ್. ಇದು ಲಿಫ್ಟ್ ಸರ್? ನೋಡಿ ಆಪರೇಟ್ ಮಾಡ್ತೀನಿ. ಇದು ಗ್ರೌಂಡ್ ಫ್ಲೋರು, ಸೆಕೆಂಡ್ ಫ್ಲೋರು. ಓಕೆ ಸರ್, ಇದು ಸೀದಾ ಮೇಲ್ಗಡೆ ತಗೊಂಡು ಹೋಗುತ್ತೆ? ಫುಲ್ ಸೆಕೆಂಡ್ ಫ್ಲೋರ್ ತನಕ ಹೋಗುತ್ತೆ. ಇದು ನಮ್ಮ ಇನ್ನೊಂದ್ಸಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಇದು ನೀವೇ ರೆಡಿ ಮಾಡಿ? ಇದು ನಾವೇ ರೆಡಿ ಮಾಡಿದ್ದು. ಕಸ್ಟಮರ್ಸ್ಗೂ ಸ್ವಲ್ಪ ಕೆಲವೊಬ್ಬರಿಗೆ ರಿಕ್ವೈರ್ಮೆಂಟ್, ಅಂದ್ರೆ ನಮ್ಮ ರಿಲೇಟೆಡ್ ಕಸ್ಟಮರ್ಸ್ ಯಾರಾದ್ರೂ ಬೇಕಂತಂದ್ರೆ ಇದು ಮಾಡ್ಕೊಡ್ತೀರಾ? ಸಿಸರ್ ಲಿಫ್ಟ್ ಅಂತ ಹೇಳ್ತಾರಲ್ಲ, ಇದಕ್ಕೆ ಸಿಸರ್ ಲಿಫ್ಟ್ ಅಂತ ಅಂತೀವಿ. ಓಕೆ, ಇದು ಸೀದಾ ಹಾಗೆ ಫಸ್ಟ್ ಸೆಕೆಂಡ್ ಫ್ಲೋರ್ ತನಕ ಹೋಗ್ಬಿಡುತ್ತೆ. ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವೋ ಬಟನ್ ಅಲ್ಲಿಗೆ ಹೋಗುತ್ತೆ. ಓಕೆ
ನಾವು ಇದನ್ನೇ ಲಿಫ್ಟ್ ಸೀಸನ್ ಲಿಫ್ಟ್ ಏನಕ್ಕೆ ಹಾಕೊಂಡಿದೀವಿ ಅಂತಂದ್ರೆ Okay. ಈಗ ನಮಗೆ ವೆಹಿಕಲ್ಸ್ ಬರುತ್ತೆ, ಹೌದು ವೆಹಿಕಲ್ ಬಂದಿದ್ದು ಫುಲ್ಲು ಒಳಗಡೆ ಬರುತ್ತೆ. ಹೌದು ಬೇರೆ ಲಿಫ್ಟ್ ಎಲ್ಲ ಹಾಕಿದ್ವಿ ಅಂತಂದ್ರೆ ಇಲ್ಲಿ ಫುಲ್ಲು ಕ್ಲೋಸ್ ಆಗ್ಬಿಟ್ಟು ಎಂಟೈರ್ ಕ್ಲೋಸ್ ಆಗೋಗುತ್ತೆ, ಹೌದು ಹೌದು ಏನು ವೆಹಿಕಲ್ ಒಳಗಡೆ ಬರ್ಲಿಕ್ಕೆ ಆಗಲ್ಲ, ಅವಾಗ ಇಷ್ಟೇ ಸ್ಪೇಸ್ ಆಗುತ್ತೆ. ಇದು ಫುಲ್ ಗ್ರೌಂಡ್ ಲೆವೆಲ್ ಹೋಗೋದ್ರಿಂದ ಹೌದು. ನಮ್ ವೆಹಿಕಲ್ಸ್ ಎಲ್ಲ ಫುಲ್ ಈಸಿಯಾಗಿ ಒಳಗಡೆ ಇದ್ರ ಮೇಲೆನೆ ಓಡಾಡಬಹುದು. ಇದ್ರ ಮೇಲೆ ಓಡಾಡು ಅಪ್ ಟು 4 ಟನ್ ತನಕ ಲೋಡ್ ಆಗ್ತದೆ. ಸೊ ಸಪರೇಟ್ ರೂಮ್ ಆಗ್ಲಿ ಹೆಡ್ ರೂಮ್ ಏನಿಲ್ಲ, ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸೂಪರ್ ಸರ್ ಇದು. ಗ್ರೌಂಡ್ ಅಲ್ಲಿ ಪಿಟ್ ಬರುತ್ತೆ, ಫುಲ್ ಗ್ರೌಂಡ್ ಲೆವೆಲ್ ಹೋಗ್ಬಿಡುತ್ತೆ. ಓಕೆ, ಇದು ಗ್ರೌಂಡ್ ಲೆವೆಲ್ ವರೆಗೆ ಕುತ್ಕೊಂಡ್ಬಿಡುತ್ತಲ್ವಾ ಇದು? ಸೂಪರ್. ಸೀಸರ್ ಲಿಫ್ಟ್ ಅಂತ ಹೇಳ್ತಾರೆ. ಇದು ಫಸ್ಟ್ ಫ್ಲೋರ್ ಹೋಗಿ ನಿಂತ್ಕೋದು. ಈಗ ಎಷ್ಟು ಫ್ಲೋರ್ ವರೆಗೆ ಇದನ್ನ ರೈಸ್ ಮಾಡಬಹುದು? ಇದು ಮ್ಯಾಕ್ಸಿಮಮ್ 2 ಫ್ಲೋರ್ ತನಕ ಯೂಸ್ ಮಾಡ್ತೀವಿ. ಓಕೆ, ಅದ್ರ ಮೇಲೆ ಬಂದ್ರೆ ತಿರ್ಗಾ ಬೇರೆ ಎಚ್ ಫ್ರೇಮ್ ಗುಡ್ಸ್ ಲಿಫ್ಟ್ ಅಂತ ಬರುತ್ತೆ, ಅದನ್ನ ಮಾಡ್ಬೋದಲ್ಲ, ನೀವು ಮಾಡ್ಕೊಡ್ತೀರಾ ಇದನ್ನ? ಈಗ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಸ್ಟಾಪ್ ಆಗಿದೆ, ಹೌದು. ಸೆಕೆಂಡ್ ಫ್ಲೋರ್ ಹಾಕ್ತೀನಿ. ನಾವು ಮೇಲೆ ಹೋಗ್ತೀವಲ್ಲ ಅಷ್ಟೊತ್ತಿಗೆ ಬಂದಿರುತ್ತೆ, ಬನ್ನಿ. ಅಲ್ಲೇ ಬಂದಿರುತ್ತಲ್ವಾ? ಹೋಗ್ಬಿಡೋಣ ಮುಂದಿನ ಫ್ಲೋರ್ಗೆ ಹೋಗ್ಬಿಡೋಣ. ಸರ್ ಇವಾಗ ಎಲ್ಲಿದ್ದೀವಿ ಸರ್? ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದಿದ್ದೀವಿ. Okay. ಸೆಕೆಂಡ್ ಫ್ಲೋರ್ ಇಂದ ಎಂಟ್ರಿ ಇದು. ನೋಡಿ, ನೀವು ಅವಾಗಲೇ ಲಿಫ್ಟ್ ಬಂತಂತ ಬರುತ್ತೆ ಮೇಲೆ ಅಂತ ಹೇಳಿದ್ನಲ್ಲ, ಹೌದು. ಸೆಕೆಂಡ್ ಫ್ಲೋರ್ ಬಂದು ನಿಂತಿದೆ, ಕಂಪ್ಲೀಟ್ ಡೆಲಿವರಿ ಬಂದ್ಬಿಡುತ್ತೆ. ಇಲ್ಲಿಗೆ ಬಂದು ನಿಂತಿದೆ. ಇಲ್ಲೂ ಓಡಾಡ್ಬೋದಲ್ವಾ? ಇಲ್ಲಿಂದ ನಾವು ರಾ ಮೆಟೀರಿಯಲ್ ಇದೆಲ್ಲ ಬಂದಿದ್ದೀವಿ, ಮಿಷಿನ್ಸ್ ಎಲ್ಲ ಇದರಿಂದನೇ ತಂದಿರ್ತೀವಿ. ಸರ್ ಎಕ್ಸ್ಪ್ಲೇನ್ ಮಾಡಿ, ಏನೇನು ಬಂದಿದೆ, ಇಲ್ಲೇನೇನು ಮಾಡ್ತೀರಾ ಸ್ವಲ್ಪ ಹೇಳಿ ಈ ಮಿಷಿನ್ಸ್ ಎಲ್ಲ ಇಲ್ಲಿಂದನೇ ಬಂದಿರೋದು. ಇಲ್ಲೆಲ್ಲ ಗ್ರೈಂಡಿಂಗು ಓಕೆ, ಮತ್ತೆ ಪೇಂಟಿಂಗ್ ಇಲ್ಲ ಆಗುತ್ತೆ, ಕಂಪ್ಲೀಟ್ ಪೇಂಟಿಂಗ್ ಎಲ್ಲ ಇಲ್ಲ. ಪೇಂಟಿಂಗ್ ಇಲ್ಲ ಆಗುತ್ತೆ. ಓಕೆ, ಇದು ಪ್ರೆಸೆಂಟ್ ಇವಾಗ ಪೇಂಟಿಂಗ್ ಆಗಿರೋದು. ಇದು ಯಾವ ಮಷಿನ್ ಸರ್? ಇದು ಇದು ಪೇಪರ್ ಪ್ಲೇಟ್ ಮಿಷಿನ್. ಪೇಪರ್ ಪ್ಲೇಟ್. ಇವೆರಡೂ ಪೇಪರ್ ಪ್ಲೇಟ್ ಮಿಷಿನ್. ಓಕೆ, ಇದರಲ್ಲಿ ಪೇಂಟಿಂಗ್ ಆಗ್ತಾ ಇದೆ ಇಲ್ಲಿ. ಸೊ ಇನ್ನೇನೇನು ಕೆಲಸ ನಡೀತಾ ಇಲ್ಲ ಸರ್? ಮತ್ತೆ ಇಲ್ಲೊಂದಿದೆ ನೋಡಿ, ಇದೊಂದು ಮಿಷಿನ್ ಬಂದ್ಬಿಟ್ಟು ಸ್ಪೆಷಲ್ ಮಿಷಿನ್. ಸೊ ಏನ್ ಸರ್ ಇದು? ಇದು ಗೋಣಿ ಚೀಲ ಬರುತ್ತಲ್ಲ, ಹೌದು. ಪ್ಯಾಕಿಂಗ್ ಗೆ ಬಂಡಲಿಂಗ್ ಯೂಸ್ ಮಾಡ್ತಾರೆ. ಬಂಡಲ್ ಆಗುತ್ತೆ. ಎಸ್, ಬಂಡಲಿಂಗ್ ಬೇಲಿಂಗ್ ಮಿಷಿನ್ ಅಂತಾರೆ ಇದಕ್ಕೆ. ಓಕೆ, ಟೆಕ್ನಿಕಲ್ ವರ್ಡ್. ಓಕೆ ಸರ್, ಇಲ್ಲೆಲ್ಲ ಪಾರ್ಟ್ಸ್ ಗಳೆಲ್ಲ ಇಟ್ಟಿದ್ದಾರೆ. ಹೈಡ್ರಾಲಿಕ್ ಸಿಲಿಂಡರ್ಸ್ ಅಂತ ಹೇಳಿದ್ನಲ್ಲ, ಇದೆಲ್ಲ ನಮ್ಮ ಅರೇಕಾ ಮಿಷಿನ್ಸ್ ತೇನೆ. ಬೇರೆ ಆ ತರ ಮಿಷಿನ್ಸ್ ಮಾಡೋರಿಗೆ ನಾವು ಸಿಲಿಂಡರ್ಸ್ ಮತ್ತೆ ಪವರ್ ಪ್ಯಾಕ್ ಪ್ರೊವೈಡ್ ಮಾಡ್ತೀವಿ. ಇಲ್ಲಿಂದ ಪೇಂಟಿಂಗ್ ಆಗಿದ್ದು ಕೆಳಗಡೆ ಫಸ್ಟ್ ಫ್ಲೋರ್ಗೆ ಅಸೆಂಬಲ್ ಬರುತ್ತೆ. ಅಸೆಂಬಲ್ಗೆ ಹೋಗುತ್ತೆ. ನಡೀರಿ ಸರ್, ಬನ್ನಿ ಸರ್. ಇವಾಗ ಈ ಮಿಷಿನ್ಸ್ ಎಲ್ಲಾನು ನಾವು ಇದ್ರಲ್ಲಿ ಲಿಫ್ಟ್ ಅಲ್ಲಿ ಹಾಕೊಂಡು ಕೆಳಗಡೆ ಹೋಗ್ತೀವಿ. Okay. ನಿಮ್ಗೊಂದು ವಿಸಲ್ ತೋರಿಸ್ಬಿಡ್ತೀನಿ. ಈ ಲಿಫ್ಟ್ ಅಲ್ಲೇ ಹೋಗೋಣ. ಸರ್ ಇದ್ರ ಲೋಡ್ ಕೆಪಾಸಿಟಿ ಏನಿರುತ್ತೆ? 2 ಟನ್. 2 ಟನ್ ಕೆಪಾಸಿಟಿ ಇದು. ಫಸ್ಟ್ ಫ್ಲೋರ್ ಬಂದ್ವಿ. ಈಗ ಓಕೆ, ಫಸ್ಟ್ ಫ್ಲೋರ್ ಇಂದ ಇಲ್ಲಿ ನಮ್ಮ ಸೇಫ್ಟಿ ಗೇಟ್. ಸೇಫ್ಟಿ ಗೇಟ್ ಇದೆ. ಯಾರು ಬರಬಾರ್ದು ಈ ಕಡೆ ಅಂತ ಹೇಳಿ ಗೇಟ್ ಹಾಕಿರ್ತೀವಿ. ಇದು ಕೆಳಗಡೆ ಫುಲ್ ಹೋದ್ರೆ ಇದು ಖಾಲಿ ಇರುತ್ತಲ್ಲ, ಅದಕ್ಕೆ ಸೇಫ್ಟಿ ಗೇಟ್ ಹಾಕಿರ್ತೀವಿ. ಓಕೆ ಸರ್, ಇವೆಲ್ಲ ಏನೇನು ಐಟಮ್ಸ್ ಹಿಡಿದಿಲ್ಲ, ಏನ್ ಸರ್ ಇದು ಆಕ್ಚುಲಿ? ಸರ್ ಇದೆಲ್ಲ ಬಂದ್ಬಿಟ್ಟು ಹೈಡ್ರಾಲಿಕ್ ಪವರ್ ಪ್ಯಾಕ್ಸ್ ಅಂತ ಅಂತೀವಿ. ಹೈಡ್ರಾಲಿಕ್ ಪವರ್ ಪ್ಯಾಕ್ಸ್. ಸಿಲಿಂಡರ್ಸ್ ಆಪರೇಟ್ ಆಗ್ಲಿಕ್ಕೆ ಈ ಪವರ್ ಪ್ಯಾಕ್ಸ್ ಇರಲೇಬೇಕು. ಇದೆಲ್ಲ ಬಂದ್ಬಿಟ್ಟು ನಮಗೆ ಲಿಫ್ಟ್ ಅಪ್ಲಿಕೇಶನ್ಸ್, ಈಗ ಗುಡ್ಸ್ ಲಿಫ್ಟ್ ಮತ್ತೆ ಈ ಕೆಳಗಡೆ ಈಗ ನಾವು ಸೀಸನ್ ಲಿಫ್ಟ್ ಆಪರೇಟ್ ಆಯ್ತಲ್ಲ, ಹೌದು, ಅದಕ್ಕೆ ಇದು ಬೇಕೇ ಬೇಕು. ಬೇಕಾಗುತ್ತೆ. ಬೇರೆ ಬೇರೆ ಕೆಪಾಸಿಟೀಸ್ ಎಲ್ಲ ಬೇರೆ ಬೇರೆ ಕೆಪಾಸಿಟಿ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳು ಇರ್ತವೆ. ಅಪ್ಲಿಕೇಶನ್ಸ್ ಇದೆಲ್ಲ ಲಿಫ್ಟ್ ಗೆನೆ, ಇದೆರಡು ಲಿಫ್ಟ್ ಗೆನೆ, ಅದೊಂದು ಕನ್ವೇಯರ್ಗೆ, ಆಮೇಲೆ ಇದೊಂದು ಮೇಲ್ಗಡೆ ಪ್ರೆಸ್ಸಿಂಗ್ ಮಿಷಿನ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇದು. ಓಕೆ, ಇದು ಬಂದ್ಬಿಟ್ಟು ಅರೇಕಾ ಮಿಷಿನ್ಸ್. ಅರೇಕಾ ಮಿಷಿನ್. ಇದು ಬಂದ್ಬಿಟ್ಟು ಡಾಕ್ ಲೆವೆಲರ್ ಅಂತೀವಿ. ಅದು ಸಹ ಲಿಫ್ಟ್ ಅಪ್ಲಿಕೇಶನ್ಸ್ ಗೆ, ಲಿಫ್ಟ್ ಅಪ್ಲಿಕೇಶನ್ಸ್ ಗೆ ಮಾಡಿರೋದು. ಈಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೀವಿ ನಾವು. ಇದು ಬಂದ್ಬಿಟ್ಟು ನಮ್ದೆ ಹೋಸ್ ಕ್ರಿಂಪಿಂಗ್ ಮಿಷಿನ್ಸ್ ಅಂತೀವಿ. ತೋರಿಸಿ ಸರ್, ಅದು ಏನಿದು? ಹೋಸ್ ಕ್ರಿಂಪಿಂಗ್ ಮಿಷಿನ್ ಅಂತೀವಿ. ಓಕೆ, ಈ ತರ ಹೋಸಸ್ ಎಲ್ಲ ಬರುತ್ತಲ್ಲ, ಇದು ಹೋಸ್ ನಾವು ಹೈಡ್ರಾಲಿಕ್ಸ್ ಪವರ್ ಪ್ಯಾಕ್ ಇಂದ ಸಿಲಿಂಡರ್ ಕನೆಕ್ಷನ್ ಕೊಡಕ್ಕೆ ಈ ಪೈಪ್ ಯೂಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನ ಕ್ರಿಂಪಿಂಗ್ ಮಾಡ್ಲಿಕ್ಕೆ ಈ ಮಿಷಿನ್ಸ್ ಯೂಸ್ ಈ ಮಿಷಿನ್ಸ್ ಅನ್ನ ಯೂಸ್. ನಮ್ದು ಇದು ಎಲ್ಲ ಇನ್ನೋಸನೆ ಮಾಡ್ಕೊಂಡ್ಬಿಡ್ತೀರಾ ಸರ್. ನೆಕ್ಸ್ಟ್ ಇಲ್ಲಿಂದ ಹಾಗೆ ಇಲ್ಲೊಂದೇನೋ ಮಷಿನ್ ಇದೆ, ಎಕ್ಸ್ಪ್ಲೇನ್ ಮಾಡಿ. ಸರ್ ಇದು ನಮ್ದು ಹಳೆ ಕಾಲದಲ್ಲಿ ಕುಟ್ಟೋ ಪದ್ಧತಿ ಇತ್ತಲ್ಲ, ಅದನ್ನ ಸ್ವಲ್ಪ ಅಡ್ವಾನ್ಸ್ ಆಗಿ ಮೋಟರೈಸ್ ಮಾಡಿದೀವಿ. ಕೆಳಗಡೆ ವುಡ್ ಬರುತ್ತೆ. ಈಗ ನಮ್ಗೆ ಅರಿಶಿನ ಏನೇ ಪುಡಿ ಹಾಕಿ ಬೀಜ ಪುಡಿ ಆಗ್ಬೇಕು ಅಂತಂದ್ರೆ ಏನನ್ನ ಹಾಕಿದ್ರು ಅಡ್ವಾನ್ಸ್ ಮೋಟರೈಸ್ಡ್ ಆಗಿರುತ್ತೆ. ಇದು ಕುಟ್ಟುತ್ತೆ ಒಂದಾದ್ಮೇಲೆ ಒಂದಾದ್ಮೇಲೆ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿರ್ಲಿ. ಸರ್ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಇದೆಲ್ಲ ಅರೇಕಾ ಮಿಷಿನ್ಸ್. ಓಕೆ, ಇವೆಲ್ಲ ಅರೇಕಾ ಮಿಷಿನ್ಸ್ಗಳು. ಇದು ಬಂದ್ಬಿಟ್ಟು ನಮ್ದು ಹೈಡ್ರಾಲಿಕ್ ಸಿಲಿಂಡರ್ಸ್ ಟೆಸ್ಟ್ ರಿಗ್. ಏನ್ ಸರ್ ಇದು ಆಕ್ಚುಲಿ? ಹೈಡ್ರಾಲಿಕ್ ಸಿಲಿಂಡರ್ಸ್ ನ ವೆಲ್ಡಿಂಗ್ ಎಲ್ಲ ಆಗಿರುತ್ತೆ, ಇದನ್ನೆಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಇದನ್ನ ಈ ಟೇಬಲ್ಸ್ ಯೂಸ್ ಮಾಡ್ತೀವಿ. ಓಕೆ ಓಕೆ ಓಕೆ, ಕಂಪ್ಲೀಟ್ ಟೆಸ್ಟಿಂಗ್ ಆಗುತ್ತೆ. ಸೊ ಇಲ್ಲಿಂದ ಮುಂದೆ ಹೋದ್ರೆ ಹಾಗೆ ಇದು ಬಂದ್ಬಿಟ್ಟು ಅಸೆಂಬಲ್ ಟೇಬಲ್. ಓಕೆ, ಇಲ್ಲೆಲ್ಲ ನಮ್ದು ಹೈಡ್ರಾಲಿಕ್ ಸಿಲಿಂಡರ್ಸ್ ಎಲ್ಲ ಅಸೆಂಬಲ್ ಆಗುತ್ತೆ. ಸರ್ ಹಾಗೆ ನೆಕ್ಸ್ಟ್ ಇದೆಲ್ಲ ಬಂದ್ಬಿಟ್ಟು ನಮ್ದು ಸಿಲಿಂಡರ್ಸ್ ಸ್ಪೇರ್ ಪಾರ್ಟ್ ಕಾಂಪೋನೆಂಟ್ಸ್. ಕಂಪ್ಲೀಟ್ ಕಾಂಪೋನೆಂಟ್ ಇದೆ ಅಲ್ವಾ? ಸ್ಟ್ಯಾಂಡರ್ಡ್ ಕಾಂಪೋನೆಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ ಸ್ಟಾಕ್ ಇರುತ್ತೆ ನಮ್ಮ ಹತ್ರ. ಇದು ಪವರ್ ಪ್ಯಾಕ್ ಅಸೆಂಬಲಿ. ಸ್ಪೇರ್ ಪಾರ್ಟ್ಸ್ ಕಂಪ್ಲೀಟ್ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಅಲ್ವಾ? ಸೊ ಯಾವುದು ಮಿಸ್ ಆಗಲ್ಲ. ಕಾಂಪೋನೆಂಟ್ಸ್ ಗೆ ಇಮಿಡಿಯೇಟ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ನಾವು. ಓಕೆ ಸರ್, ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ಇಲ್ಲಿಂದ ಬಂದ್ರೆ ಇಲ್ಲಿಂದ ಫಸ್ಟ್ ಫ್ಲೋರ್ ಇಂದ ಇಲ್ಲಿ ಆಫೀಸ್ಗೆ ಒಂದು ಎಂಟ್ರಿ ಇದೆ. ಇದು ಕಾನ್ಫರೆನ್ಸ್ ರೂಮ್. ಓಕೆ,
ಇಲ್ಲಿ ನಮ್ದು ಶೆಡ್ಯೂಲ್ ಚಾರ್ಟ್ಸ್ ಇರುತ್ತೆ, ಓಕೆ. ಪ್ರೊಡಕ್ಷನ್ ಪ್ಲಾನಿಂಗ್ ಎಷ್ಟು ಏನೇನು ಅಂತ ಹೇಳಿ. ಮತ್ತೆ ನಿಮ್ದು ಒಟ್ಟಿನಲ್ಲಿ ನಿಮ್ಮ ಇವ್ರ ಜೊತೆ ಸ್ಟಾಫ್ ಜೊತೆ ಕಾನ್ಫರೆನ್ಸ್ ಮಾಡೋದಕ್ಕೆ. ಸರ್ ಹಾಗೆ ಮುಂದೆ ಹೋದ್ರೆ ಇದು ಡಿಸೈನು ಮತ್ತೆ ಅಕೌಂಟ್ಸು ಮಾರ್ಕೆಟಿಂಗ್ ಸೆಕ್ಷನ್. ಇದು ಕ್ಯಾಬಿನ್. ಸರ್ ಕ್ಯಾಬಿನ್ ಅಲ್ವಾ ಇದು ಆಕ್ಚುಲಿ? ಓಕೆ ಸರ್. ಹಾಗೆ ನೆಕ್ಸ್ಟ್ ಇಲ್ಲಿಂದ ತಿರ್ಗಾ ನಾವು ಎಕ್ಸಿಟ್ ಆದ್ವಿ ಅಂದ್ರೆ ಫಸ್ಟ್ ಫ್ಲೋರ್ಗೆ ಏನೋ ಬಂದ್ರೆ ಇದು ಸ್ಟೋರ್ ಆಯ್ತು. ಎಸ್, ನಮ್ಮ ಪ್ರತಿಯೊಂದು ಕಾಂಪೋನೆಂಟ್ಸ್ನು ಈಗ ಹೈಡ್ರಾಲಿಕ್ ಪವರ್ ಪ್ಯಾಕ್ ಆಗಿರ್ಬೋದು, ಅದಕ್ಕೇನು ಹೊರಗಡೆಯಿಂದ ಏನು ತರ್ತೀವಲ್ಲ ಅದಕ್ಕೆಲ್ಲಾನು ಇಲ್ಲೇನೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಆಗಿರುತ್ತೆ. ಓಕೆ ಸರ್. ಇಲ್ಲಿಂದ ಬಂದ್ರೆ ಮತ್ತೆ ಇದು ಸ್ಟೋರ್ ಇಂದ ತಗೊಂಡ್ರೆ ಏನಾದ್ರು ಕಾಂಪೋನೆಂಟ್ಸ್ ಎಲ್ಲ ತಗೊಂಡ್ರೆ ಇದೆಲ್ಲ ಮತ್ತೆ ಅರೇಕಾ ಮಿಷಿನ್ಸ್ ಇವೆಲ್ಲ ಅರೇಕಾ ಮಿಷಿನ್ಸ್, ಇದೆಲ್ಲ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಸ್. ಓಕೆ. ಇದು ಇನ್ ಡೆಪ್ತ್ ಆಗಿ ಲೋಕೇಶ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು. ಓಕೆ. ಅವ್ರು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ರ ಬಗ್ಗೆನಾ? ಲೋಕೇಶ್ ಸರ್, ನೀವು ಇನ್ ಡೆಪ್ತ್ ಇದು ಕೊಡ್ತೀರಾ ಅಂತ ಹೇಳಿದ್ರು ಸರ್. ಹೇಳಿ ಸರ್, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನಮಗೆ. ಸರ್ ಆಕ್ಚುಲಿ ಇದು ಅರೇಕಾ ಮಿಷನ್ ನಿಮಗೆ ಗೊತ್ತು. ಅರೇಕಲ್ಲಿ ಪ್ಲೇಟ್ಸ್ ಮಾಡುವಂತ ಮಿಷನ್. ನೀವು ಆಲ್ರೆಡಿ ಒಂದು ನಿಮ್ಮ ಚಾನಲ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ? ಹೌದು ಸರ್, ಹೌದು. ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಸುಮ್ಮನೆ ಶಾರ್ಟ್ ಅಲ್ಲಿ ಹೇಳೋದಕ್ಕಿಂತ ಆ ವಿಡಿಯೋ ಲಿಂಕ್ ಅವ್ರ ಕಷ್ಟ ನಮ್ಮ ಸಬ್ಸ್ಕ್ರೈಬರ್ ಸೊ ಆರಾಮಾಗಿ ಅಲ್ಲಿಂದ ನಾವು ವಿಡಿಯೋ ನೋಡಿದ್ರೆ ಪೂರ್ತಿ ಮಾಹಿತಿ ಅವ್ರಿಗೆ ಸಿಕ್ಬಿಡುತ್ತೆ ಅಲ್ವಾ? ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ನೆಕ್ಸ್ಟ್ ನಾವು ಆಯಿಲ್ ಮಿಷನ್ಗೆ ಹೋಗೋಣ. 3 phase ಮಿಷಿನ್ಸ್ ಸರ್. 3 phase ಆಯ್ತು. 3 phase ಮಿಷನರೀಸ್. ಸೊ ಇದು ಮಿಷನರೀಸ್ ಅಲ್ಲಿ 3 phase ಇರೋದ್ರಿಂದ ನಿಮಗೆ ಡಾಟಾ 3 phase ಬೇಕೇ ಬೇಕಾಗುತ್ತೆ. 3 phase ರನ್ ಮಾಡಬಹುದು. ಮಿಷನ್ ಫ್ಯೂಚರ್ಸ್ ಅಂತ ಬಂದ್ರೆ ನಿಮಗೆ ಆಯಿಲ್ ಲೂಬ್ರಿಕೇಶನ್ ಮಿಕ್ಸ್ ಆಗಿರೋ ತರ ಗಾರ್ಡ್ ಕೊಟ್ಟಿದ್ದೀವಿ. ಏನ್ ಸರ್ ಇದೆ ಹೇಳಿದ್ದು? ಆಕ್ಚುಲಿ ಏನಂತಂದ್ರೆ ನೋಡಿ, ನೀವು ಬೇರೆ ಮಿಷನರೀಸ್ ಎಲ್ಲ ನೋಡಿದ್ರು ನಾವು ಈ ಸ್ಮೂತ್ ಆಗಿ ವೀಲ್ ರೊಟೇಟ್ ಆಗ್ಬೇಕಂದ್ರೆ ನಾವು ಇಲ್ಲಿ ಲೂಬ್ರಿಕೇಶನ್ ಅಪ್ಲೈ ಮಾಡಲೇಬೇಕು. ಆ ಲೂಬ್ರಿಕೇಶನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಓಡ್ತಾ ಆ ಲೂಬ್ರಿಕೇಶನ್ ಈಸಿಯಾಗಿ ಬಂದು ಇರೋಡೆ ಡ್ರಾಪ್ ಆಗ್ತಾ ಹೋಗುತ್ತೆ. ಮೇನ್ ಆಯಿಲ್ ಜೊತೆ ಮಿಕ್ಸ್ ಆಗ್ಬಿಡುತ್ತೆ. ಸೊ ಮಿಕ್ಸ್ ಆಗಬಾರ್ದು ಅಂತ ಹೇಳಿ ನಾವು ಇದಕ್ಕೆ ಗಾರ್ಡ್ ಸಹ ಅಡಾಪ್ಟ್ ಮಾಡಿದೀವಿ. ಓಕೆ. ಸೊ ಇಲ್ಲಿಂದ ಕ್ಲೀನ್ ಮಾಡ್ಕೊಬಹುದು. ಇಲ್ಲಿಂದ ಬಂದಿದ್ದು ಇಲ್ಲಿ ಸ್ಟೋರ್ ಆಗಿರುತ್ತೆ, ನೀವು ಮತ್ತೆ ಅದನ್ನ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಕೋಬಹುದು. ಸೊ ಇದು ಈಸಿಯಾಗಿ ಮೇಂಟೆನೆನ್ಸ್ ಇರಬಹುದು. ಪ್ಲಸ್ ಇದಕ್ಕೆ ಬಂದ್ರೆ ನಿಮಗೆ ಸೇಫ್ಟಿ ಪ್ರಿಫರೆನ್ಸ್ ಇದೆ. ಎಮರ್ಜೆನ್ಸಿ ರನ್ ಆಗ್ತಾ ಇರುತ್ತೆ. ಸಪೋಸ್ ಏನೋ ಒಂದು ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಆಗಿ ನೋಡೋಣ, ಇಮಿಡಿಯೇಟ್ ಮಿಷನ್ ಆಫ್ ಆಗುತ್ತೆ. ಮತ್ತೆ ನಾವು ಈ ಪೋರ್ಷನ್ ಅಲ್ಲಿ ಏನಾದ್ರು ಕ್ಲೀನ್ ಮಾಡುವಂತ ಟೈಮ್ ಇರುತ್ತೆ, ನಾವು ಕ್ಲೀನ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇಲ್ಲಿಂದ ಫುಡ್ ಅಲ್ಲಿ ನಾವು ಎಮರ್ಜೆನ್ಸಿ ಇಲ್ಲಿಂದ ಸ್ಟಾಪ್ ಮಾಡ್ಕೋಬಹುದು. ಸೊ ಮತ್ತೆ ನೀವು ಈ ಸೈಡ್ ಇಂದ ಏನಾದ್ರು ವರ್ಕ್ ಮಾಡ್ತಾ ಇದೀವಿ, ನಾವು ಯಾರು ಇರಲ್ಲ, ನಾವು ವರ್ಕ್ ಮಾಡ್ತಾ ಇದೀವಿ ಅಂತ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆದ್ರೂ ಇಲ್ಲಿಂದ ಮತ್ತೆ ಒಂದು ಸೇಫ್ಟಿ ಕೊಟ್ಟಿದ್ದೀವಿ. ಟೋಟಲಿ 3 ಸೇಫ್ಟಿ ಪ್ಲಸ್ ಎಮರ್ಜೆನ್ಸಿ ಕೊಟ್ಟಿದ್ದೀವಿ. ಬಟ್ ಇದು 3 phase ಅಲ್ವಾ ಇದು? ಹೌದು, 3 phase. ನೆಕ್ಸ್ಟ್ ಯಾವ ವೇರಿಯಂಟ್ ಇದೆ ಇದರಲ್ಲಿ ಆಕ್ಚುಲಿ? ಸರ್ ನೆಕ್ಸ್ಟ್ ಅಂತ ಬಂದ್ರೆ ನಿಮಗೆ ಆಟೋಮೇಟೆಡ್ ಒಂದಿದೆ. ಆಟೋಮೇಟೆಡ್ ಅಂತ ಇದನ್ನು ನಿಮಗೆ ಇದನ್ನು 3 phase. ಇದು 3 phase ಏನಾ? ಹೌದು, ಬಟ್ ಇನ್ಪುಟ್ ಬಂದು ಸಿಂಗಲ್ phase. ಹೇಗೆ ಸರ್ ಅದು ಸಾಧ್ಯ? ಇದಕ್ಕೆ ನಾವು ಕನ್ವರ್ಟರ್ ಅಂತ ಯೂಸ್ ಮಾಡ್ತೀವಿ ಸರ್. ತೋರಿಸಿ ಸರ್. ಇದು ಕನ್ವರ್ಟರ್ ಇದು. ಓಕೆ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ ನಿಮಗೆ ಇನ್ಪುಟ್ ನಾವು ಸಿಂಗಲ್ phase ತಗೊಂಡು ಔಟ್ಪುಟ್ ನ 3 phase ಕನ್ವರ್ಟ್ ಮಾಡಿ ಕೊಡುತ್ತೆ. ಇದನ್ನ ಯಾಕೆ ಮಾಡಿದೀವಿ ಅಂತಂದ್ರೆ ತುಂಬಾ ಜನ ಕೆಲವೊಂದು ವಿಲೇಜ್ ಗಳಿಂದ ಬರ್ತಾರೆ ನಮ್ಮ ಕಸ್ಟಮರ್ಸ್. ಅವ್ರು ಬಂದಾಗ ಏನ್ ಹೇಳ್ತಾರೆ, ಸರ್ ನಮ್ಮಲ್ಲಿ 3 phase ಅವೈಲಿಟಿ ಇಲ್ಲ, ಸೊ ನಮ್ಗೆ 3 phase ಕೊಡೋದೇ 3 hours 4 hours. ಸೊ ನಮ್ಗೆ ಅಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಹೇಗ್ ಮಾಡೋದು ಅಂತ ಕೇಳಿದಾಗ ಅಂತವ್ರಿಗೆ ಮಾತ್ರ ಇದನ್ನ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದೀವಿ. ಸೊ ಇದನ್ನು ರೆಡಿ ಇರೋದು ಡಿಸ್ಪ್ಯಾಚ್ ರೆಡಿ ಇರೋ ಮಿಷನ್. ಆಲ್ಮೋಸ್ಟ್ ಉಳಿದಿದ್ದು ಆಪ್ಷನ್ಸ್ ಎಲ್ಲ ಸೇಮ್ ಸರ್. ಹಾಗೆ ನೆಕ್ಸ್ಟ್ ಇದು ಫುಲ್ಲಿ ಆಟೋಮೇಟೆಡ್ ಅಂತ ಸರ್. ಫುಲ್ಲಿ ಆಟೋಮೇಟೆಡ್. ಸೊ ಇದು ಬಂದು ಮೈನ್ ಆಯಿಲ್ ಟೆಂಪರೇಚರ್ ಡಿಸ್ಪ್ಲೇ ಬರುತ್ತೆ ಸರ್. ಓಕೆ. ನಾರ್ಮಲ್ ಆಗಿ ಅದೇ ಹೇಳಿದಂಗೆ ಆಯಿಲ್ ಟೆಂಪರೇಚರ್ ಡಿಸ್ಪ್ಲೇ ಅಂತಂದ್ರೆ 40 ಡಿಗ್ರಿ ಒಳಗಡೆ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದು ಕೋಲ್ಡ್ ಪ್ರೆಸ್ ಅಂತ ಅಂತೀವಿ. ಓಕೆ. 40 ಡಿಗ್ರಿ ಕ್ರಾಸ್ ಮಾಡ್ತಂದ್ರೆ ಅದು ಕೋಲ್ಡ್ ಪ್ರೆಸ್ ಅಲ್ಲ, ಅದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಬರ್ನ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ. ಸೊ ಇಲ್ಲಿ ನೀವು ಬೇರೆ ಎಲ್ಲೇ ಹೋಗಿ ನೋಡಿದ್ರು ಸಹ ಯಾರು ನಿಮ್ಗೆ ಇದು 40 ಡಿಗ್ರಿ ಇದೆಯಾ, 30 ಡಿಗ್ರಿ ಇದೆಯಾ, 20 ಡಿಗ್ರಿ ಅಂತ ನಿಮ್ಗೆ ಯಾರು ಪ್ರೂಫ್ ಕೊಡಲ್ಲ. ಕರೆಕ್ಟ್. ಸೊ ಇದರಲ್ಲಿ ವಿತ್ ಪ್ರೂಫ್ ನಾವು ಕೊಡ್ತಾ ಇದೀವಿ. ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿ ಈಚೆ ಬರ್ತಿದಂಗೆ ಎಷ್ಟು ಡಿಗ್ರಿ ಇದೆ ಅಂತ ಇಲ್ಲಿ ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಹೋಗುತ್ತೆ. ಓಕೆ. ಇಲ್ಲಿ 40 ಡಿಗ್ರಿ ರೀಚ್ ಆದ್ರೆ ಇಟ್ಟು ಆಟೋಮೆಟಿಕ್ಲಿ ನಿಮ್ಗೆ ಇದು ಇಂಡಿಕೇಶನ್ ಬಜಾರ್ ಬರುತ್ತೆ. ಇದು ಬರುತ್ತಲ್ವಾ? ನೋಡ್ಕೊಳ್ಳುತ್ತೆ ಈ ಬಜಾರ್. ಓಕೆ. ಸೊ ನಾವು ಅದನ್ನ ಬೇಕಾದ್ರೆ ಟ್ರಯಲ್ ಮಾಡೋಣ, ಅದನ್ನ ತೋರಿಸಿ ಬಜಾರ್ ಬಡ್ಕೊಳ್ಳುತ್ತೆ. ಸರಿ. ಸೊ ಆ ಬಜಾರ್ ಬಂದಾಗ ನಮ್ಗೆ ಅರ್ಥ ಆಗುತ್ತೆ, ಇದು ಗೊತ್ತಾಗುತ್ತೆ ಇದು 40 ಡಿಗ್ರಿ ಆಲ್ರೆಡಿ ಕ್ರಾಸ್ ಆಗಿದೆ ಅಂತ. ಸೊ ಅದಕ್ಕೆ ಏನು ಬೇಕೋ ಅದನ್ನ ನಾವು ನೆಕ್ಸ್ಟ್ ಇದನ್ನ ತಗೊಂಡು ನಾವು ಆ ವರ್ಕ್ ನ ಕಂಪ್ಲೀಟ್ ಮಾಡೋದು. ಫೀಚರ್ಸ್ ಬಗ್ಗೆ ಹೇಳಿ, ಕೆಲವೊಂದು ಫೀಚರ್ಸ್. ಈ ಫೀಚರ್ಸ್ ಅಂತ ಬಂದ್ರೆ ನಿಮ್ಗೆ ಇದು ಡ್ರೈವ್ ಬರುತ್ತೆ ಸರ್. ಇದರಲ್ಲಿ ಅಂದ್ರೆ ಡ್ರೈವ್ ಅಂತಂದ್ರೆ ನಿಮ್ಗೆ ರಿವರ್ಸ್ ಫಾರ್ವರ್ಡ್ಗೆ ಈ ತರ ಸ್ವಿಚ್ ಬರುತ್ತೆ. ಓಕೆ. ಇದು ಫಾರ್ವರ್ಡ್. ಹೌದು. ಇದನ್ನ ಮತ್ತೆ ನೀವು ಸ್ಪೀಡ್ ನ ಕಮ್ಮಿ ಮಾಡಬಹುದು. ಸ್ಪೀಡ್ ನ ಕಮ್ಮಿ ಮಾಡಬಹುದು. ಓಕೆ. ಮತ್ತೆ ನೀವು ಬೇಕಂದ್ರೆ ಜಾಸ್ತಿ ಮಾಡಬಹುದು. ಓಕೆ. ಜಾಸ್ತಿ ಮಾಡಬಹುದು. ಏನು ಬೆನಿಫಿಟ್ಸ್ ಇದರಿಂದ ಅಂತಂದ್ರೆ ನಮಗೆ ಪ್ರೊಡಕ್ಷನ್. ಓಕೆ. ಸೊ ನಾವೀಗೇನು ಆಟೋಮೇಟಿಕ್ ಸೆಮಿ ಆಟೋಮೇಟೆಡ್ ನೋಡಿದ್ವಿ, ಅದು ಸ್ಟಾಂಡರ್ಡ್ RPM ಒಂದು 16 RPM ಅಂತ ಫರ್ ಮಿನಿಟ್. ಹೌದು. 16 ಸುತ್ತು ಸುತ್ತುತ್ತೆ ಒಂದು ನಿಮಿಷಕ್ಕೆ. ಇದು ಒಂದು 24 ಸುತ್ತು ಸುತ್ತುತ್ತೆ. 24 ಸುತ್ತು. ಹೌದು. ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸ್. ಇದರಲ್ಲಿ ನೀವು 0 ಅಂತಂದ್ರೂ ನಿಮಗೆ ಇದರಲ್ಲಿ 1 ಸುತ್ತು ಬೇಕಾದ್ರೂ ತಗೋಬಹುದು.
ಇಷ್ಟು ಸ್ಲೋ ಹಾಕೊಂಡ್ರೆ ನಿಮ್ಗೆ ಫಾರ್ ಮಿನಿಟ್ ಒಂದು ಸುತ್ತ ಬೇಕಾದ್ರೆ ಸುತ್ತಿಸ್ಬೋದು. ನಮ್ಮ ಅಗತ್ಯಕ್ಕೆ ತಕ್ಕಾಗಿ ನಾವು ಅದನ್ನ ಮಾಡ್ಕೋಬಹುದು. ಸರಿ ಸರಿ. ಸೊ ಅದಿರೋದ್ರಿಂದ ನಿಮ್ಗೆ ಆಯಿಲ್ ಟೆಂಪರೇಚರ್ ಜಾಸ್ತಿ ಹೋದ್ರೂ ನಾವು ಇಲ್ಲಿ ಸ್ಪೀಡ್ ಕಮ್ಮಿ ಮಾಡೋದು ಮತ್ತೆ ನಾರ್ಮಲ್ ಕಂಟ್ರೋಲ್ ತಗೊಂಡ್ಬರ್ಬೋದು. ಪ್ರೊಡಕ್ಷನ್ ಈಸಿಯಾಗಿ ಮ್ಯಾಚ್ ಮಾಡ್ತೀವಿ. ರಿವರ್ಸ್ ಕೂಡ ಕೊಟ್ಟಿದ್ದೀವಿ. ಎಸ್ ಸರ್, ಇದು ರಿವರ್ಸ್ ಬರುತ್ತೆ ಸರ್. ಇದರಲ್ಲಿ ಸೇಫ್ಟಿ ಮೆಜರ್ಸ್ ಏನೇನು ಕೊಟ್ಟಿದ್ದಾರೆ ಸರ್? ಸೇಫ್ಟಿ ಮೆಜರ್ಸ್ ಬಂದ್ರೆ ಎಮರ್ಜೆನ್ಸಿ ಸೇಮ್ ಇದೆ ಸರ್. ಇಲ್ಲೇ ಇದೆ ಅಲ್ವಾ? ಇಲ್ಲೂ ಒಂದು ಎಮರ್ಜೆನ್ಸಿ ಬರುತ್ತೆ ಸೇಮ್, ಮತ್ತೆ ಇಲ್ಲೂ ಒಂದು ಎಮರ್ಜೆನ್ಸಿ ಬರುತ್ತೆ, ಅಲ್ಲೊಂದು ಎಮರ್ಜೆನ್ಸಿ ಕೊಟ್ಟಿದ್ದೀರಾ, ಮತ್ತೆ ಇಲ್ಲೊಂದು ಎಮರ್ಜೆನ್ಸಿ ಬರುತ್ತೆ, ಅಲ್ಲೊಂದು ಎಮರ್ಜೆನ್ಸಿ ಕೊಟ್ಟಿದ್ದೀರಾ, ಮತ್ತೆ ಆ ಸೈಡ್ ಒಂದು ಎಮರ್ಜೆನ್ಸಿ. ಟೋಟಲ್ 4 ಬರುತ್ತೆ ಇಲ್ಲಿ. 4 ಎಮರ್ಜೆನ್ಸಿ ಸೇಫ್ಟಿ ಬರುತ್ತೆ. ಸೂಪರ್ ಸರ್. ಮತ್ತೆ ಲೂಬ್ರಿಕೇಶನ್ ಗಾರ್ಡ್ಸ್ ಇದೆ. ಮತ್ತೆ ನೀವು ಇದನ್ನ ಬೇರೆ ಮಿಷನರೀಸ್ ಅಲ್ಲಿ ನೋಡಿರ್ತೀವಿ, ಈ ಪೋರ್ಷನ್ಸ್ ಅಲ್ಲಿ ಏನಿರುತ್ತೆ ಬೋಲ್ಟ್ ಹೈಲೈಟ್ ಮಾಡಿರ್ತಾರೆ, ಮೇಲಿರುತ್ತೆ. ಇದೆಲ್ಲ ನೀವು ಕ್ಲೀನ್ ಮಾಡಕ್ಕೆ ರಿಸ್ಕ್ ಆಗುತ್ತೆ. ಹೌದಾ? ಸೊ ಏನಾಗುತ್ತೆ, ಗ್ಯಾಪ್ ಅಲ್ಲಿ ಕುತ್ಕೊಂಡು ಮತ್ತೆ ಪ್ರತಿ ಸಲ ನಾವು ಕ್ಲೀನ್ ಮಾಡಕ್ಕಾಗಲ್ಲ. ಬಟ್ ನಾವು ಹೆಡ್ ನ ನೀಟ್ ಕ್ಲೀನ್ ಮಾಡಿದೀವಿ. ಕ್ಲೀನ್ ಮಾಡೋ ಈಸಿಯಾಗಿ ಕ್ಲೀನ್ ಮಾಡ್ಕೋ. ಇದನ್ನ ನೀಟ್ ಆಗಿರುತ್ತೆ, ರಿಸ್ಕ್ ಇರಲ್ಲ. ಪ್ಲಸ್ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ವಿತ್ ವೇಯಿಂಗ್ ಸ್ಕೇಲ್. ತೋರಿಸಿ. ಇಲ್ಲಿ ವೇಯಿಂಗ್ ಸ್ಕೇಲ್, ಇದು ವೇಯಿಂಗ್ ಸ್ಕೇಲ್. ಎಸ್ ಸರ್, ಅದು ವೇಯಿಂಗ್ ಸ್ಕೇಲ್. ಅದು ಕನೆಕ್ಷನ್ ಎಲ್ಲ ಒಂದು ಇದ್ರಲ್ಲೇ ನಿಮ್ಗೆ ಇಟ್ಬಿಟ್ಟು. ಓಕೆ. ಈಗ ಇಡ್ತಾ ಇದ್ದಾರೆ. ಎಸ್ ಸರ್. ಸೊ ಇಟ್ಟಾಗ ಅರೌಂಡ್ 10 kg ನೀವು ಇದನ್ನ ಇಲ್ಲೇ ಜೀರೋ ಮಾಡ್ಕೋಬಹುದು. ಓಕೆ. ಮತ್ತೆ ಇದನ್ನ ಇಲ್ಲೇ ಜೀರೋ ಮಾಡೋದ್ರಿಂದ ನಿಮ್ಗೆ ಇಲ್ಲೇ ನೋಡಿ ಜೀರೋ ಆಗುತ್ತೆ. ಓಕೆ. ಆನ್ ಆಫ್ ನಾವು ಇಲ್ಲಿಂದ ಮಾಡ್ಕೋ, ಇಲ್ಲೇ ಮಾಡ್ಕೋಬಹುದು. ಸೊ ಎಲ್ಲ ಆಲ್ ಇನ್ ಒನ್ ಅಲ್ವಾ? ಆಲ್ ಇನ್ ಒನ್, ಎಲ್ಲ ಒಂದ್ರಲ್ಲೇ ಬಂದ್ಬಿಡುತ್ತೆ. ಇದು ವಿತ್ ಡ್ರಾಯರ್ ಸರ್ ನಮಗೆ ಸಿಗುತ್ತೆ. ಸೊ ಇಲ್ಲಿ ಡ್ರಾಯರ್ ಕೂಡ ಬಂದ್ಬಿಡುತ್ತೆ. ಡ್ರಾಯರ್ ಬರ್ತದೆ, ನಮಗೆ ಸ್ಪ್ಯಾನರ್ಸ್ ಟೂಲ್ಸ್ ಏನಾರ ಇಟ್ಕೊಳ್ಳೋಂಥದ್ದು ಎಲ್ಲ ಇದರಲ್ಲೇ ಮೇಂಟೈನ್ ಮಾಡೋದು, ಆರಾಮಾಗಿ ಇಲ್ಲಿ ಸೇಫ್ಟಿಯಾಗಿ ಇಟ್ಕೊಬಹುದು. ಓಕೆ ಸರ್, ಯಾಕೆ ನಮ್ಮ ವೀಕ್ಷಕರಿಗೆ ಒಂದು ಡೆಮೋ ಕೊಟ್ಬಿಡ್ಬಾರ್ದು ನೀವು? ಖಂಡಿತವಾಗ್ಲೂ ಮಾಡೋಣ ಸರ್. ಸರ್ ಯಾವ ಎಣ್ಣೆ ತೆಗಿತಾ ಇದ್ದೀವಿ ಸರ್? ಈಗ ಆಕ್ಚುಲಿ ಕೊಬ್ಬರಿ ಇದೆ, ಕೊಬ್ಬರಿ ಮಾಡೋಣ. ಒಂದಲ್ಲಿ ಕಡಲೆ ಬೀಜ ಎಣ್ಣೆ ಎರಡು ರೆಡಿ ಮಾಡ್ಬಿಡೋಣ ಅಲ್ವಾ? ಹೇಳಿ ಸರ್, ಹಾಗೆ ಕೇಳಿ ಸರ್. ಇವಾಗ ಯಾವ ಡೆಮೋ ಕೊಡ್ತಾ ಇದ್ದಾರೆ ನಮಗೆ? ಸರ್ ಈಗ ಗ್ರೌಂಡೆಡ್ ಕಡಲೆ ಬೀಜದ ಎಣ್ಣೆ ತೆಗೆಯೋಣ. ಓಕೆ. ಸೊ ಫಸ್ಟ್ ನಾವು ಮಿಷನರೀಸ್ ಆನ್ ಮಾಡ್ಕೊಂತೀವಿ. ನೆಕ್ಸ್ಟ್ ಆಯಿಲ್ ಟೆಂಪರೇಚರ್ ಡಿಸ್ಪ್ಲೇ, ಆಯಿಲ್ನ ನಾವು ಪರ್ಸೆಂಟೇಜ್ ಯಾವ ಥರ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಸರಿ. ಓಕೆ. ನೆಕ್ಸ್ಟ್ ನಾವು ಅದಾದಮೇಲೆ ವೇಯಿಂಗ್ ಸ್ಕೇಲ್ ಮಾಡ್ಕೊಳ್ಳೋಣ. ಇದು ವೇಯಿಂಗ್ ಸ್ಕೇಲು. ಓಕೆ. ನಮ್ಮ ಹತ್ರ ಕಡಲೆ ಬೀಜ ಏನಿದೆಯಲ್ಲ ಅದನ್ನು ವೇ ಮಾಡೋಣ. ನಾವು ಇದನ್ನ ಹಾಕೋದಕ್ಕಿಂತ ಮುಂಚೆ 1 kg 50 ml ವಾಟರ್ ಆ್ಯಡ್ ಮಾಡಲೇಬೇಕು. 1 kg 50 ml. ಸೊ ಈಗ 100 kg 600 ml ಇದಕ್ಕೆ ನೀರು ಹಾಕೋಬೇಕು. ಆದಮೇಲೆ ನೆಕ್ಸ್ಟ್ ನಾವು ಇದನ್ನ ಡೈರೆಕ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ವರ್ಡ್. ಇದು ಸ್ಪೀಡು ಜಾಸ್ತಿ ಇರೋದನ್ನ ನಾವು ನೋಡ್ಕೋಬೇಕಾದ್ರೆ ಸ್ಪೀಡ್ನ ನಾರ್ಮಲ್ ಸ್ಪೀಡ್ಗೆ ಹಾಕೋಬೇಕು ಫಸ್ಟು. ಓಕೆ. ಸೊ ಸ್ಪೀಡ್ಗೆ ಹಾಕೊಂಡಾದ್ಮೇಲೆ ಇದನ್ನು ಡಬ್ ಮಾಡ್ತೀವಿ. ಅದು ಹಾಕ್ಬಿಡ್ತೀರ ಒಳಗಡೆ? ಎಷ್ಟು kg ಹಾಕ್ಬೋದು ಸರ್? ಇದು ಮಿಷಿನ್ ಬಂದು 20 kg ಕೆಪಾಸಿಟಿ. ಓಕೆ. ಇದರಲ್ಲಿ ನಾವು ಒಂದ್ಸರಿ 16 ರಿಂದ 17 kg ವರೆಗೂ ಲೋಡ್ ಮಾಡ್ಬೋದು. ಅದಾದ್ಮೇಲೆ ಇದಕ್ಕೆ ಮತ್ತೆ ಸ್ಲೋಲಿ ವಾಟರ್ನ ಈ ಥರ 600 ml ನೀರು ಹಾಕ್ಬೇಕಾಗುತ್ತೆ ಅಂತ. ಈಗ ಇದು 500 ml ಇದೆ. ಈ ನೀರು ಎಣ್ಣೆ ಜೊತೆ ಮಿಕ್ಸ್ ಮಾಡಿದ್ರೆ ಅಂತಂದ್ರೆ ಇಲ್ಲ ಸರ್, ಎಣ್ಣೆ ಜೊತೆಗೆ ಇದು ಬರಲ್ಲ. ಇದು ಇಂಡಿ ಒಳಗಡೆ ಇಂಡಿ ಫಾರ್ಮ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಇಂಡಿ ತರ ಆಗ್ಬಿಡುತ್ತೆ. ಇದು ಈಗೇನು ಪೌಡರ್ ತರ ಬರೋದನ್ನ ಅದು ಇಂಡಿ ತರ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಹಂಗೂ ಸ್ವಲ್ಪ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನಾವು ಟೆಡಿಮಿಟೇಷನ್ ಅಂತ ಏನು ಹೇಳ್ತೀವಿ, ಮತ್ತೆ ಶುದ್ಧೀಕರಣ ಮಾಡಕ್ಕೆ ಇಟ್ಕೊಂತೀವಲ್ಲ, 3 to 4 days ಇಟ್ಟಾಗ ಆ ವಾಟರ್ ಕಂಟೆಂಟ್ ಎಲ್ಲ ಬಂದು ಬಾಟಮ್ ಸೇರ್ಕೊಂಡ್ಬಿಡುತ್ತೆ. ಚಿಲ್ಲಿ ಎಣ್ಣೆ ಮಾತ್ರ ಮೇಲೆ ತೆಳೋದು, ಅದನ್ನ ಮಾತ್ರ ನಾವು ಇಟ್ಕೊಂಡು ಪ್ಯಾಕ್ ಮಾಡ್ಕೊತೀವಿ. ಓಕೆ. ಸೊ ಈ ರೀತಿ ಹಾಕಬೇಕು. ಓಕೆ. ಹಾಕ್ಬಿಟ್ಟು ಮತ್ತೆ ನಾವು ಸ್ಪೀಡ್ನ ಜಾಸ್ತಿ ಮಾಡ್ಕೋಬೋದು. ಸ್ಪೀಡ್ನ ಜಾಸ್ತಿ ಮಾಡ್ತಾ ಇದ್ದೀರಾ? ಹೌದು. ಎಣ್ಣೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತಾ? ಹೌದು. ಜಸ್ಟ್ ಒಂದು 3 to 4 minutes ಅಲ್ಲಿ ಎಣ್ಣೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಮಾಡಿ ಸರ್. ಆಯಿಲ್ ಬರ್ತಾ ಇದೆ ಅಲ್ವಾ? ಹಾಂ ಸರ್. ಓ, ಈ ಥರ ಬರುತ್ತೆ ಆಯಿಲ್. ಸೊ ಆಯಿಲನ್ನು ಫಿಲ್ಟರ್ ಏನೋ ಮಾಡಬೇಕಾಗುತ್ತೆ ಸರ್ ಇದು? ಸರ್ ನ್ಯಾಚುರಲ್ ಫಿಲ್ಟ್ರೇಷನ್. ಏನು ನಾವು ಆಯಿಲ್ ತೆಗೆದ್ಮೇಲೆ ಅದನ್ನ 3 to 4 days ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಡ್ತೀವಿ. ಓಕೆ. ಅವಾಗ ಏನಾಗುತ್ತೆ, ಅದ್ರಲ್ಲಿ ಏನೋ ವಾಟರ್ ಕಂಟೆಂಟು ಮತ್ತೆ ಏನು ಈ ಥರ ತಿಳಿ ಎಲ್ಲ ಏನು ಬರುತ್ತಲ್ಲ, ಎಷ್ಟು ಅಂತ ಏನು ಹೇಳ್ತೀವಲ್ಲ, ಹೌದು, ಅದೆಲ್ಲ ಬಂದು ಬಾಟಮ್ ಫಿಲ್ಟರ್ ಏನೋ ಮಾಡಬೇಕಾಗುತ್ತೆ ಅದಕ್ಕೆ? ಸರ್ ಫಿಲ್ಟ್ರೇಷನ್ ನ್ಯಾಚುರಲ್ ಫಿಲ್ಟ್ರೇಷನ್ ಮಾಡ್ತೀವಿ ಸರ್ ಇದನ್ನ. ಓಕೆ. ಈ ನ್ಯಾಚುರಲ್ ಫಿಲ್ಟ್ರೇಷನ್ ಹೇಗೆ ಅಂತಂದ್ರೆ ನಾವು ಈ ಎಣ್ಣೆ ಬಂದಮೇಲೆ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು 3 to 4 days ಎತ್ತಿಡಬೇಕು ಅದನ್ನ. ಓಕೆ. ಆ ಎತ್ತಿಡಾಗ ಏನಾಗುತ್ತೆ, ಇದರಿಂದ ವಾಟರ್ ಕಂಟೆಂಟು ಮತ್ತು ಅದರಲ್ಲಿರುವಂಥದ್ದು ಗಸಿ ಅಂತ ಏನು ಹೇಳ್ತೀವಿ ಅದೆಲ್ಲ ಬಂದು ಬಾಟಮ್ ಸೇರ್ಕೊಳ್ಳುತ್ತೆ. ಕೆಳಗಡೆ ತಿಳಿ ಎಣ್ಣೆ ಮಾತ್ರ ಮೇಲೆ ತೆಲಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಅದನ್ನ ನಾವು ತೆಗೆದು ಡಾಟಾ ಪ್ಯಾಕ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಪ್ಯಾಕ್ ಮಾಡಬೇಕು ಅಲ್ವಾ? ಓಕೆ. ಈ ಥರ ವರ್ಕ್ ಆಗುತ್ತೆ. ವೀಕ್ಷಕರಿಗೆ ಒಳಗಡೆನೂ ಕೂಡ ತೋರಿಸ್ಬಿಡೋಣ. ಈ ರೀತಿ ಆಗ್ತಾ ಇರತ್ತಲ್ವಾ ಇದು? ಸರ್ ಇದೊಂದು 12 ಕಿಲೋ ಎಣ್ಣೆ ತೆಗಿಲಿಕ್ಕೆ ಎಷ್ಟು ಹೊತ್ತು ಬೇಕಾಗ್ಬೋದು ಸರ್ ಇದು? ಸರ್ ಇದು ಆಟೋಮೇಟೆಡ್ ಮಿಷನ್ ಆಗಿರೋದ್ರೆ ಒಂದು 30 to 40 minutes ಸಾಕು. 12 kg ಹಾಕಿದ್ರೆ ಒಂದು ಎಷ್ಟು ಲೀಟರ್ ಆಯಿಲ್ ಎಕ್ಸ್ಪೆಕ್ಟ್ ಆಗುತ್ತೆ? 3 kg ನಿಮಗೆ 1 ಲೀಟರ್ ಆಯಿಲ್ ಅಂತ ಕನ್ಸ್ಯೂಮ್ ಮಾಡ್ಕೊಂಡು ಅರೌಂಡ್ 4 ಲೀಟರ್ ಆಯಿಲ್ ಬರುತ್ತೆ. 4 ಲೀಟರ್ ಆಯಿಲ್ ಬರುತ್ತೆ ಅಲ್ವಾ? ಓಕೆ. ನಾವು ಇದನ್ನ ಬೇಕಾದ್ರೆ ಇನ್ನೂ ಸ್ಪೀಡ್ ಇಟ್ಕೋಬಹುದು. ಸೊ ಫಾಸ್ಟ್ ಮಾಡೋದ್ರಿಂದ ಪ್ರೊಡಕ್ಷನ್ ಬೇಗ ಫಾಸ್ಟ್ ಆಗುತ್ತೆ ಅಂತ. ಸರ್ ಇವಾಗ ನೆಕ್ಸ್ಟ್? ಹಾಂ ಸರ್, ಇದು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಈಗ ನೆಕ್ಸ್ಟ್ ಅದಕ್ಕೆ ನಾವು ಕೊಬ್ಬರಿ ಹಾಕೋಣ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು? ಸರ್ ಇದಕ್ಕೆ ಕೊಬ್ಬರಿ ಟ್ರಯಲ್ ಮಾಡೋಣ ಈಗ. ಓಕೆ. ಸೇಮ್ ಮೆಥಡ್. ಫಸ್ಟ್ ನಾವು ಎಮರ್ಜೆನ್ಸಿ ಸ್ಟಾಪ್ ರಿಲೀಸ್ ಮಾಡ್ಕೋಬೇಕು. ಓಕೆ. ನೆಕ್ಸ್ಟ್ ಆದ್ಮೇಲೆ ನಿಮ್ಗೆ ಆಯಿಲ್ ಟೆಂಪರೇಚರ್ ಕನ್ಫರ್ಮೇಷನ್ ತಗೋಬೇಕು. ಅದಾದ್ಮೇಲೆ ವಿತ್ ವೇಯಿಂಗ್ ಸ್ಕೇಲ್ ಆನ್ ಮಾಡ್ಕೊತೀವಿ. ಮತ್ತೆ ನಿಮ್ಗೆ ಏನು ನಾವು ಹಾಕ್ತೀವಿ ಅದನ್ನ ಮತ್ತೆ ಸೇಮ್ ವೇಯಿಂಗ್ ಮಾಡಬೇಕು. ಕೊಬ್ಬರಿ ಇಡ್ತಾ ಇದೀವಿ. ಕೊಬ್ಬರಿ ಅದು 10 kg ಕೊಬ್ಬರಿ ಇಡ್ತಾ ಇದೀವಿ. ಓಕೆ. 10 kg ಇದೆ.
ಜಸ್ಟ್ ಸೇಮ್ ಆನ್ ಮಾಡ್ತೀವಿ, ಸ್ಪೀಡ್. ಹಾಂ, ಈಗ ಇನ್ನೊಂದು ಏನಂತಂದರೆ ನಿಮಗೆ ಇದಕ್ಕೆ ವಾಟರ್ ಏನು ಮಿಕ್ಸ್ ಮಾಡೋಂಗಿರಲ್ಲ, ವಾಟರ್ ಏನು ಬೇಕಾಗಿಲ್ಲ ಇದಕ್ಕೆ. ಸರ್ ಇದ್ರ ಕೆಪಾಸಿಟಿ ಅಂತಾರೆ ಎಷ್ಟು ಆಗ್ಬೋದು? ಸರ್ ಇದನ್ನು ಸೇರ್ತಾರೆ 20 kg ಕೆಪಾಸಿಟಿ. ಓಕೆ. ಕೊಬ್ಬರಿ ಹಸಿ ಇರೋದ್ರಿಂದಾಗ ಸ್ಟಾರ್ಟಿಂಗಲ್ಲಿ ನಮ್ಗೆ ಈ ಥರ ಸೌಂಡ್ ಬರುತ್ತೆ. Okay. ಕೊಬ್ಬರಿ ಹಸಿ ಇದ್ದರೆ Okay. ಇದು ಆ್ಯಕ್ಚುಲಿ ಒಣಗಿಸಿ ಹಾಕಬೇಕು. ಇದು ಹಸಿ ಇದೆ ಕೊಬ್ಬರಿ. ಓಕೆ. ಇದ್ರೊಳಗಡೆ ಏನದು ವುಡನ್ ಇದೆಯಲ್ಲ, ಪೀಸ್ ಇದೆಯಲ್ಲ, ಹಾಂ ಸರ್. ಅದೇನು ಹಾಳಾಗಲ್ವ ಸರ್ ಅದಕ್ಕೆ? ಸರ್ ಅದು ನಿಮಗೆ ಪ್ರೊಡಕ್ಷನ್ ಆದಂಗೆ ಹೋಗುತ್ತೆ ಸರ್. ಓಕೆ ಸರ್, ಇದು ಎಷ್ಟು ವರ್ಷಗಳವರೆಗೆ ಬರುತ್ತದೆ ಆ್ಯಕ್ಚುಲಿ ಸರ್? ಸರ್ ವರ್ಷ ಅನ್ನೋದಕ್ಕಿಂತ ಪ್ರೊಡಕ್ಷನ್ ಅಂತ ಹೇಳ್ತೀವಿ ಸರ್. 10 ಟನ್ನು. 10 ಟನ್. ಹೌದು, 10 ಟನ್ವರೆಗೂ ಬರುತ್ತಾ ಇದೆ. ಹೌದು. ಇದು ಕೂಡ ಎಣ್ಣೆ ಬಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಸರ್? ಇದು ಹಾಂ ಸರ್. ಎಷ್ಟು ನಿಮಿಷದಲ್ಲಿ ಬರಕ್ಕೆ ಸ್ಟಾರ್ಟ್? ಸರ್ ಇದು ಒಂದು 2 ರಿಂದ 3 ನಿಮಿಷದಲ್ಲೇ ಬರೋ ಸ್ಟಾರ್ಟ್ ಆಗ್ಬಿಡುತ್ತೆ. 2 ರಿಂದ 3 ನಿಮಿಷದಲ್ಲಿ? ಹೌದು, ಅದಕ್ಕೆ ಒಂದು 3 ರಿಂದ 4 ನಿಮಿಷ ಬೇಕಾಗುತ್ತೆ, ಒಂದು 5 ನಿಮಿಷ ಅನ್ಕೊಳ್ಳಿ. ಓಕೆ. ಬಟ್ ಇದೊಂದು ನಿಮ್ಗೆ 2 ರಿಂದ 3 ನಿಮಿಷ. ಬಟ್ ಕೊಬ್ಬರಿ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಕೊಬ್ಬರಿ ಚೆನ್ನಾಗಿ ಡ್ರೈ ಆಗಿದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ, ಸೌಂಡು ಬರಲ್ಲ. ಓಕೆ. ನಿಮಗೆ ಡ್ರೈ ಏನಾದರೂ ಇಲ್ಲ ಅಂತಂದ್ರೆ ಸ್ವಲ್ಪ ಆಯಿಲ್ ಬರೋಕ್ಕೂ ಟೈಮ್ ತಗೊಳುತ್ತೆ. ಸರ್ ಅದಷ್ಟು ಈಗ ಏನು ಹಾಕಿದ್ವಿ 10 kg, ಹಾಂ, ಅದು ಫುಲ್ ಆಯಿಲ್ ಬರೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಇದಲ್ಲ ಸರ್, ಹಾಂ, ಆಟೋಮೇಟಿಕ್ ಮಿಷಿನ್ ಅರ ಸೇಮ್ 30 to 40 ಮಿನಿಟ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು? ಸರ್ ನೆಕ್ಸ್ಟ್ ಇನ್ನೊಂದು ಮಿಷಿನ್ ಇದೆ, ಅದಕ್ಕೂ ಇದು ಬಂದು ಆ್ಯಕ್ಚುಲಿ ಬಂದು ಇನ್ಪುಟ್ ಸಿಂಗಲ್ ಪೇಸ್, ಔಟ್ಪುಟ್ 3 ಪೇಸ್ ಅಂತ ಹೇಳಿದ್ರಲ್ಲ, ಹೌದು, ಅವಾಗ ಹೇಳಿದ್ರಿ. ಅದನ್ನು ಬೇಕಾದ್ರೆ ನಾವು ಟ್ರಯಲ್ ಮಾಡೋಣ. ಈ ಮಿಷನ್ ಸಿಂಗಲ್ ಪೇಸ್ ಟು 3 ಪೇಸ್ ಕನ್ವರ್ಟರು. ಓಕೆ. ಸೊ ಇದು ಬಂದು ನಾವು ಆಫ್ ಆನ್ ಬಂದು ಈ ಥರ ಜಸ್ಟ್ ಒಂದು ನಾಪ್ ಟೈಪ್ ಇದಿರುತ್ತೆ ಅಷ್ಟೇ ನಿಮಗೆ. ಸರಿ. ಇದು ಫಾರ್ವರ್ಡ್, ರಿವರ್ಸು, ಫಾರ್ವರ್ಡ್ ಎರಡು ಇದರಲ್ಲಿ ಚೇಂಜ್ ಅದರಲ್ಲೇ ಬಂದುಬಿಡುತ್ತೆ. ಓಕೆ. ಜಸ್ಟ್ ಆನ್ ಮಾಡಿದ್ದೀವಿ, ಡೈರೆಕ್ಟಾಗಿ ಅದಕ್ಕೆ ಹಾಕೋದು. ಯಾಕಂದರೆ ಇದಕ್ಕೆ ಆಟೋಮೆಟಿಕ್ ಆದರೆ ನಿಮಗೆ ಕಂಟ್ರೋಲರ್, ಟೆಂಪ್ರೇಚರ್ ಎಲ್ಲ ಬರುತ್ತೆ. ಹೌದು. ಏನು ಹೇಳ್ತಂದ್ರೆ ಅಂದರೆ ಡಾಟಾಗಿ ಇದನ್ನು ಹಾಗೆ ಹಾಕೋದು. ಸೊ ನೀವು ಮಲ್ಟಿಪಲ್ ಸೇಫ್ಟಿನ ಯೂಸ್ ಮಾಡಿದ್ದೀರಲ್ಲ, ಸೊ ಸೇಫ್ಟಿ ಪ್ರಿಕಾಷನ್ ಯಾವ ಥರ ಇರುತ್ತೆ ಸ್ವಲ್ಪ ಹೇಳಿ ಸರ್. ಜಸ್ಟ್ ಈಗ ನೋಡಿ, ನಾವು ಈಗ ಏನು ಮಾಡ್ತಾ ಇದೀವಿ, ಇಲ್ಲಿ ಕ್ಲೀನ್ ರನ್ ಆಗ್ತಾ ಇದೆ. ಓಕೆ. ಜಸ್ಟ್ ಕೆಲವೊಂದು ಟೈಮಲ್ಲಿ ನಾವು ಈ ಥರ ಏನೋ ಇದು ಜಸ್ಟ್ ಏನು ಮಾಡ್ತೀವಿ, ಇಲ್ಲೊಂದು ಹಾಕೊಂಡು ಈ ಥರ ಕುತ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀವಿ. ಹೌದು. ಸಪೋಸ್ ಇಲ್ಲಿ ಏನೋ ತೆಗಿಬೇಕು, ಜಸ್ಟ್ ಏನೋ ಒಂದು ಈ ಥರ ತೆಗಿಬೇಕಾದ್ರೆ ಜಸ್ಟ್ ಹಿಂಗೆ ಆಯ್ತು. ಹೌದು, ಸಿಕ್ಕಾಬಿತ್ತು. ಇಲ್ಲಿ ನಾವು ಇಮಿಡಿಯೇಟ್ ಕೈಯಲ್ಲಿ ಆಫ್ ಮಾಡ್ಕೊಂಡು, ಕೈಯಲ್ಲಿ ಆಫ್ ಫುಟಲ್ಲಿ ಬೇಕಾದ್ರೂ ಆಫ್ ಮಾಡ್ಕೊಂಡು, ಜಸ್ಟ್ ಇದನ್ನ ನಾವು ರಿಮೂವ್ ಮಾಡ್ಕೊಂಡು ಜಸ್ಟ್ ನೀವು ಕೈಯಲ್ಲಿ ಹಿಂಗೆ ಆನ್ ಮಾಡಿದ್ರೆ ಮತ್ತೆ ಅದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ರೆಸ್ಯೂಮ್ ಆಗಿಬಿಡುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ವರ್ಕ್ ಮಾಡ್ತಾ ಇದೀವಿ, ಈಗ ಏನಾದರೂ ಆಯ್ತು ಜಸ್ಟ್ ಇಲ್ಲಿ ಫುಡಲ್ಲಿ ಮತ್ತೆ ನಾವು ಆಫ್ ಮಾಡ್ಕೋಬಹುದು. ಹಾಗೆ ಇಲ್ಲ ಆಫ್ ಮಾಡ್ಬಿಡು, ಜಸ್ಟ್ ಹಿಂಗೆ ಕೂಡ ಆಫ್ ಆಗುತ್ತೆ. ಓಕೆ. ಮತ್ತೆ ಇಲ್ಲ ಈಗ ಇಲ್ಲಿ ಮಾಡ್ತಾ ಇದ್ದೀನಿ, ಇಲ್ಲಿ ಏನಾದ್ರು ಫಾಲೋ ಮಾಡೋದು ಇಲ್ಲೂ ಆಫ್ ಮಾಡ್ಕೋಬಹುದು. ಇಲ್ಲ ಜಸ್ಟ್ ಹಿಂಗೆ ನೋಡೋದು ಇಲ್ಲೂ ಆವಾಗಲೇ ತೋರಿಸ್ದಂಗೆ ಅಲ್ಲೂ ಕೂಡ ಇಲ್ಲೂ ಆಫ್ ಆಗುತ್ತೆ. ಇಲ್ಲೇನೋ ವರ್ಕ್ ಮಾಡ್ತಾ ಇದೀವಿ, ಏನೋ ಒಂದು ಆಯ್ತು, ಜಸ್ಟ್ ಈಗೇನೋ ಜಸ್ಟ್ ರನ್ ಆಗ್ತಿದೆ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಸ್ಟಾಪ್. ಓಕೆ. ಸೊ ಈ ರೀತಿ ಸೇಫ್ಟಿ ವರ್ಕ್ ಆಗುತ್ತೆ. ಸರ್ ಇವಾಗ ಈ ತರ ಮಷಿನ್ಗಳಲ್ಲಿ ಬೆಲ್ಟ್ ಚೇಂಜ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಮಷಿನ್ ಯಾವ ತರ? ಸರ್ ಖಂಡಿತವಲ್ಲೂ ಬೇರೆ ಮಿಷನರಿ ಸುಮಾರು ಜನ ಹೇಳ್ತಿದ್ರು ಅದನ್ನ, ಬೆಲ್ಟ್ ಚೇಂಜ್ ಮಾಡೋದು ಸ್ವಲ್ಪ ರಿಸ್ಕ್ ಸರ್, ಏನೋ ಬೆಲ್ಟ್ ಅನ್ನೋ ಹೋಯ್ತು ಅಂತಂದ್ರೆ ಆಫ್ಟರ್ ತಗೊಳ್ತಾರೆ ಚೇಂಜ್ ಮಾಡೋಕ್ಕೆ ಅಂತ. ಹೌದು. ಬಟ್ ನಮ್ಮ ಮಿಷನಲ್ಲಿ ಇದನ್ನ ಅಡ್ವಾನ್ಸ್ ಆಗಿ ಇನ್ನೂ ಟೆಕ್ನಾಲಜಿ ಡೆವಲಪ್ ಮಾಡಿದ್ವಿ. ಜಸ್ಟ್ ಕರೆಕ್ಟಾಗಿ 5 ನಿಮಿಷದಲ್ಲಿ ಇದನ್ನ ಬೆಲ್ಟ್ ಚೇಂಜ್ ಮಾಡಿ ಮತ್ತೆ ಹಾಕ್ಬೋದು ನಾವು. ಆಗ್ಬೋದಾ? ಹಾಕ್ಬೋದು, ಖಂಡಿತ ತೋರಿಸ್ಬಿಡ್ತೀರಾ? ನೋಡೋಣ ಸರ್, ಖಂಡಿತ ಬನ್ನಿ ಸರ್, ತೋರಿಸ್ಬಿಡೋಣ. ಸರ್ ನೋಡಿ, ಜಸ್ಟ್ ಇದೊಂದು 22 ಸ್ಪ್ಯಾನರ್ ಇರುತ್ತೆ. ಹೌದು. ಜಸ್ಟ್ ಇದನ್ನ 4 ಬೋಲ್ಟ್ನ ನಾವೇನು ಮಾಡ್ತೀವಿ, ರಿಲೀಸ್ ಮಾಡ್ಕೊತೀವಿ. ಓಕೆ. ಮಾಡಿಬಿಟ್ಟು ಇಲ್ಲಿ ಬ್ಯಾಕ್ ಸೈಡಲ್ಲಿ ಏನು ಮಾಡಿರ್ತೀವಿ, ನಾವಿಲ್ಲಿ ಹಿಂದೆಗಡೆ ಇನ್ನೊಂದು ನಟ್ಟು ಬೋಲ್ಟ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದೀವಿ. ಓಕೆ. ಇದನ್ನ ನಾವೇನು ಮಾಡ್ತೀವಿ, ಈಗ ತಳ್ಳಿಬಿಟ್ಟು, ಓಕೆ, ಇಲ್ಲಿ ಬೆಲ್ಟ್ ಇಲ್ಲಿ ನಿಮಗೆ ಕೈ ಸಿಗುತ್ತೆ ಈಸಿ, ಕೆಳಗಡೆ ಸಿಗುತ್ತಾ ಬೆಲ್ಟ್? ಹೌದು. ಸೊ ಬೆಲ್ಟ್ ಈಸಿಯಾಗಿ ಬಂತು. ಓಕೆ. ಸೊ ಜಸ್ಟ್ ಏನಿಲ್ಲ, ಜಸ್ಟ್ ಈಗ ಇಟ್ಕೊತೀವಿ. ಈಗ ಒಂದು ಹಾಕ್ತೀವಿ. ನೆಕ್ಸ್ಟ್ ಸೇಮ್ ಆಯ್ತು. ಇಲ್ಲಿ ಬ್ಯಾಕ್ ಸೈಡ್ ಬರ್ತೀವಿ. ಫುಲ್ ಟೈಟ್ ಮಾಡ್ತೀರಾ ಆ ಕಡೆ ಅಲ್ವಾ? ಟೈಟ್ ಮಾಡ್ಬಿಡ್ತೀವಿ. ಓಕೆ. ನೀವು ಇಲ್ಲಿ ಟೈಟ್ ಮಾಡಿ ಆಟೋಮೆಟಿಕ್ ನೋಡಿದ್ದು ಬೋಲ್ಟ್ ಹೋಗ್ತಾ ಇರುತ್ತೆ. ಬೋಲ್ಟ್ ಹೋಗ್ತಾ ಮುಂದೆ ಹೋಗ್ತಾ ಇದೆ. ಹೌದು. ನಾವು ಜಸ್ಟ್ ಹಿಂಗೆ ಟೆನ್ಷನ್ ಇಲ್ಲಿ ಸ್ಪ್ರಿಂಗ್ ಟೆನ್ಷನ್ ಇಲ್ಲೇ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಟೆನ್ಷನ್ ಅಲ್ಲಿ ನಾವು ಕೊಡ್ಕೋಬೋದು. ಇಲ್ಲಿ ಜಸ್ಟ್ ಟೆನ್ಷನ್ ಆಯ್ತು. ಓಕೆ. ಜಸ್ಟ್ ಇದನ್ನ ಮತ್ತೆ ಇದಕ್ಕೆ ಟೈಟ್ ಮಾಡ್ಕೊತೀವಿ ಅಷ್ಟೇ ಅಲ್ವಾ? ಅಷ್ಟೇ. ಏನು ಸರ್ 1 ನಿಮಿಷ 48 ಸೆಕೆಂಡ್ ಎಲ್ಲ ಮುಗಿಸ್ಬಿಟ್ರೆ ನೀವು ಆ್ಯಕ್ಚುಲಿ.
ಇಷ್ಟೇ ಸರ್ ತುಂಬಾ ಈಸಿ ಇದೆ ಅಲ್ವಾ ಇದು? ಎಸ್ ಸರ್. ಹತ್ತತ್ರ 2 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು ಕೆಲಸ. ತುಂಬ ಕಸ್ಟಮರ್ಗೆ ಯಾಕೆಂದ್ರೆ ನಾವು ಸುಮಾರು ಜನ ಮಿಷನರೀಸ್ ನೋಡೋಕೆ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಓಕೆ ವರ್ಕಿಂಗ್ ನಾವು ನೋಡೋಕೆ ಹೋದಾಗ ಅವ್ರ ಹೈಲೈಟ್ ಪಾಯಿಂಟ್ಗಳು ಕೇಳೋ ಇದನ್ನೇ ತುಂಬ ಹೈಲೈಟ್ ಮಾಡ್ತಾ ಇದ್ರು. ಓಕೆ 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 ಸೊ ಇದ್ರಲ್ಲಿ ಬೆಲ್ಟ್ ಚೇಂಜ್ ಮಾಡಿದ್ರೆ ತುಂಬ ಕಷ್ಟ ಸರ್, ಹೌದೌದು ಒಂದು ಹಾಫ್ ಡೇ ತಗೊಳ್ಬಿಡುತ್ತೆ ಸರ್, ಮಿನಿಮಮ್ 2 ಅವರ್ಸ್ ಆಗ್ಬಿಡುತ್ತೆ ಸರ್, ಹೌದು ಆ ಥರ ಎಲ್ಲ ಹೈಲೈಟ್ ಮಾಡ್ತಾ ಇದ್ರು. ಕಂಪ್ಲೀಟ್ ಮುಗೀತಲ್ವಾ? ಅಷ್ಟೇ. ಜಸ್ಟ್ 2 ನಿಮಿಷ ಸರ್ ಇದು. ಜಸ್ಟ್ ನಾವು ಇರೋ ಬೆಲ್ಟ್ನ ರಿಮೂವ್ ಮಾಡಿ ಹಾಕಿದ್ದು, ಓಕೆ ಬಟ್ ಕಟ್ ಆಗಿದೆ ಅಂದ್ರೆ ಹೊಸ ಬೆಲ್ಟ್ ಹಾಕಕ್ಕೆ ಇನ್ನೂ ಒಂದು ಮಿಷನ್ ಬೇಗ ಆಗ್ಬಿಡುತ್ತೆ ನಿಮ್ಗೆ. ತುಂಬಾ ಬೇಗನೆ ಆಗ್ಬಿಡುತ್ತಲ್ವಾ? ಓಕೆ ಸರ್, ಇವೆಲ್ಲ ಮಾಡೋದಕ್ಕೆ ಟೂಲ್ಸ್ ಎಲ್ಲ ಬೇಕಲ್ಲ ಸರ್? ಇನ್ಕ್ಲೂಡಿಂಗ್ ನಾವೇ ಅದನ್ನ ಮಿಷನ್ ಜೊತೆ ಟೂಲ್ಸ್ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಸ್ಪ್ಯಾನರ್ಸ್, ವಾಲಂಕೀಸ್, ಅದಕ್ಕೆ ಏನು ಮೇಂಟೆನೆನ್ಸ್ ಟೂಲ್ಸ್ ಬರುತ್ತೆ ಪೂರ್ತಿ ಸೆಟ್ ನಮ್ಮ ಕಡೆಯಿಂದ ಸಿಕ್ಬಿಡುತ್ತೆ. ಕಂಪ್ಲೀಟ್ ಇದ್ರ ಜೊತೆನೇ ಬಂದ್ಬಿಡುತ್ತೆ. ನಾವು ಇನ್ಸ್ಟಾಲೇಷನ್ ಬಂದಾಗ ಅಷ್ಟೇ ಬರೀ ಕೈಲೇ ಬರ್ತೀವಿ, ಬರೀ ಕೈಲೇ ವಾಪಸ್ ಬರ್ತೀವಿ. ಓಕೆ, ಎಲ್ಲ ನಮ್ಮ ಸೊ ಹತ್ರ ನಿಮ್ಮಲ್ಲಿ ಆಲ್ರೆಡಿ ನಾವು ನಿಮ್ಮ ಹತ್ರ ಕೊಟ್ಟು ಅದೇ ಟೂಲ್ಸ್ ಎಲ್ಲ ಇದ್ರ ಮೇಂಟೈನ್ ಮಾಡಿ ಕೊಟ್ಬಿಟ್ಟು ಮೇಂಟೈನ್ ಮಾಡಿ ಕೊಟ್ಬಿಡ್ತೀರಾ? ಸೊ ನಿಮ್ಮಲ್ಲಿ ರೆಡಿ ಇರುತ್ತೆ ಈ ಥರ ಸೆಟ್ ನಾವು ಕೊಟ್ಬಿಡ್ತೀವಿ, ಫುಲ್ ಕಂಪ್ಲೀಟ್ ಸೆಟ್ ಕೊಟ್ಬಿಡ್ತೀರಾ? ಲೋಕೇಶ್ ಸರ್, ನಮ್ಮ ವೀಕ್ಷಕರಿಗೆ ನೀವು ಆಲ್ಮೋಸ್ಟ್ ಎಲ್ಲ ಫ್ಲೋರ್ ಅನ್ನು ತೋರಿಸ್ಕೊಂಡ್ ಬಂದ್ರೆ ಯಾವ್ಯಾವ ಮಷಿನರೀಸ್ ಇದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಸರ್, ನನಗೆ ಇಲ್ಲೊಂದು ಡೌಟ್ ಇದೆ. ಎಸ್ ಸರ್, ಹೇಳಿ ಸರ್. ಏನು ಡೌಟ್ ಅಂದರೆ, ನಾನು ನೋಡಿ ಇಲ್ಲಿ ನಿಮ್ಮಲ್ಲಿ ನೋಡಿದಾಗ ಅರೇಕಾ ಪ್ಲೇಟ್ ಮಷಿನ್ ನೋಡಿದೆ, ಆಯಿಲ್ ಎಕ್ಸ್ಟ್ರಾಕ್ಷನ್ ಮಷಿನ್ ನೋಡಿದೆ, ಇನ್ನು ಬ್ರಿಕ್ ಮಷಿನ್ ಕೂಡ ನೋಡಿದೆ. ನನ್ನ ಕ್ವಶನ್ ಏನಂತಂದರೆ, ಈ ಬಿಸ್ನೆಸ್ಗಳಿಗೆ ಮಾರ್ಕೆಟ್ ಇದೆಯಾ, ಡಿಮಾಂಡ್ ಇದೆಯಾ? ಒಂದು ಎಕ್ಸಾಂಪಲ್ ಕೇಳಬೇಕಂದ್ರೆ, ಯಾರಾದರೂ ನಿಮ್ಮ ಹತ್ರ ಪರ್ಚೇಸ್ ಮಾಡಿರ್ತಾರೆ, ತುಂಬ ಜನ ಪರ್ಚೇಸ್ ಮಾಡಿರ್ಬೋದು ಇಲ್ಲಿವರೆಗೆ. ಸೊ ಅವರಿಂದ ಏನು ಫೀಡ್ಬ್ಯಾಕ್ ಸಿಗ್ತದೆ ನಿಮಗೆ? ಪ್ಲಸ್ ಅವ್ರು ಇನ್ನೂ ಮಷಿನರಿ ಎಲ್ಲ ಪರ್ಚೇಸ್ ಮಾಡಿದ್ರೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಖಂಡಿತವಾಗ್ಲೂ ಸುಮಾರು ಮಿಷನರೀಸ್ಗಳನ್ನ ಕೊಟ್ಟಿದ್ದೀವಿ ಸರ್ ನಾವು. ಸುಮಾರು ಮಿಷನರೀಸ್ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ರಿಕ್ವೈರ್ಮೆಂಟ್ ಇರುವಂಥ ಬಿಸ್ನೆಸ್ ಇದೆಲ್ಲ. ಓಕೆ, ಎವ್ರಿ ಡೇ ಪ್ರತಿಯೊಬ್ಬರಿಗೂ ಬೇಕಾದಂಥ ಪ್ರಾಡಕ್ಟ್ಸ್ಗಳು. ಇಲ್ಲಿ ನಾವೇನೋ ಒಂದು ಸರಿ ಇನ್ವೆಸ್ಟ್ ಮಾಡಿದೀವಿ, ಒಂದು ಪ್ರಾಡಕ್ಟ್ಸ್ ತೊಗೊಂಡೋಗಿದ್ದೀವಿ, ಮತ್ತೆ ಅದು 5 ವರ್ಷ 10 ವರ್ಷ ಯೂಸ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಅಲ್ಲ ಇಲ್ಲ. ಓಕೆ, ಸೊ ಒಂದು ಫಂಕ್ಷನ್ ಅಂತಂದ್ರೆ ಆ ಫಂಕ್ಷನ್ಗೆ ಏನು ಬೇಕೋ ಪ್ರತಿಯೊಂದನ್ನು ಇಲ್ಲಿ ಸಿಗುವಂಥದ್ದಾಗಿರೋದ್ರಿಂದ ಪ್ರತಿಯೊಂದು ಆ ರಿಕ್ವೈರ್ಮೆಂಟ್ ಇದೆ. ಸೊ ಅದರದೇ ಆದ ರೀತಿಯಲ್ಲಿ ನಾವು ಅದನ್ನ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಮಷಿನ್ ಬೈ ಮಷಿನ್ ಹೇಳ್ಕೊಂಡು ಹೋಗಿ ಸರ್ ನಮ್ಮ ವೀಕ್ಷಕರಿಗೆ. ಸರ್, ಪೇಪರ್ ಪ್ಲೇಟ್ಸ್ ಅಂತ ಬಂದ್ರೆ ಈಗ ಯೂಸ್ ಅಂಡ್ ಥ್ರೂ ಪ್ಲೇಟ್ಸ್ ಎಲ್ಲ ಕಡೆಗೂ ಡಿಮ್ಯಾಂಡ್ ಜಾಸ್ತಿ ಇದೆ. ಇರೋದ್ರಿಂದ, ಪ್ಲಾಸ್ಟಿಕ್ ಬೇರೆ ಬ್ಯಾನ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಒಂದು ತುಂಬಾ ಅಡ್ವಾಂಟೇಜ್ ಜಾಸ್ತಿ ಇರೋದ್ರಿಂದ ಒಳ್ಳೆ ಡಿಮ್ಯಾಂಡ್ ಚೆನ್ನಾಗಿದೆ. ಓಕೆ, ಅದಾದ್ಮೇಲೆ ಅರೇಕಾ ಪ್ಲೇಟ್ಸ್ ಅಂತ ಬಂದ್ರು ಈಗ ಅದು ನ್ಯಾಚುರಲ್ ಈಕೋ ಫ್ರೆಂಡ್ಲಿ ಆಗಿರೋದ್ರಿಂದ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಜಾಸ್ತಿ ಇದೆ. ಇವನ್ ಹೋಟೆಲಲ್ಲೂ ಕೂಡ ಹೋಟೆಲ್ಸ್ಗಳಲ್ಲೂ ಯೂಸ್ ಅಂಡ್ ಥ್ರೂ ಪ್ಲೇಟ್ಸ್ ಆಗಿರೋದ್ರಿಂದ ತುಂಬಾ, ಯಾಕಂದ್ರೆ ಲೇಬರ್ಸ್ ನ ತುಂಬಾ ಅವಾಯ್ಡ್ ಮಾಡಬಹುದು ನಾವು ಒಂದು ಇಂಡಕ್ಷನ್ ಅಲ್ಲಿ. ಓಕೆ, ಅದನ್ನು ತುಂಬಾ ಜನ ಈಗ ಯೂಸ್ ಮಾಡಿಸ್ತಿದ್ದಾರೆ. ಓಕೆ ಓಕೆ, ಸೊ ಅದಕ್ಕೂ ತುಂಬಾ ಒಳ್ಳೆ ಡಿಮ್ಯಾಂಡ್ ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಹೇಳಿ ಸರ್. ಹಾಗೆ ನೆಕ್ಸ್ಟ್ ಅರೇಕಾ ಮತ್ತು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ ಬಂದ್ರೆ ಹೆಲ್ತ್ ಕಾನ್ಸೆನ್ಸ್, ಯಾರಿಗೆ ಹೆಲ್ತ್ ಬಗ್ಗೆ ಒಳ್ಳೆ ಒಳಿವಿದೆಯೋ ಅವ್ರು 100% ತುಂಬಾ ಜನಕ್ಕೆ ಇದು ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ತೆಗಿತಾ ಇದೀವಲ್ಲ, ಆ ಮಿಷನರೀಸ್ ತುಂಬಾ ಡಿಮ್ಯಾಂಡ್ ಚೆನ್ನಾಗಿದೆ. ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಇವಾಗ. ನೋಡಿ, ನಮ್ಮ ವೀಕ್ಷಕರಲ್ಲಿ ತುಂಬಾ ಜನ ಕೇಳ್ತಾರೆ ಕೋಲ್ಡ್ ಪ್ರೆಸ್ ಆಯಿಲ್ ಮಷಿನ್ ಸೇಲ್ ಸಿಗುತ್ತೆ, ಈ ಬಿಸ್ನೆಸ್ ಬಗ್ಗೆ ಹೇಳಿ. ಇವನ್ ನಾನು ಮಾಡಿದ್ದೀನಿ ಕೂಡ. ಪ್ಲಸ್ ಇನ್ನೊಂದು ವೀಕ್ಷಕರೇ, ಅರೇಕಾ ಪ್ಲೇಟ್ಸ್ ಬಗ್ಗೆ ಸರ್ ಹಂಗೆ ಲೈಟ್ ಆಗಿ ಹೇಳಿದ್ರು, ಆದ್ರೆ ಅರೇಕಾ ಪ್ಲೇಟ್ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಮಾಡಿದ್ದೀವಿ. ಎಲ್ಲಿ ಯಾರು ಬಿಸ್ನೆಸ್ ನಡೀತಾ ಇದೆ, ಆ ಬಿಸ್ನೆಸ್ ಎಲ್ಲಿ ಮದರ್ಸ್ ಟೆಕ್ನಾಲಜಿ ಇದಿದೆ ಅಲ್ಲೇ ಹೋಗ್ಬಿಟ್ಟು ಆಕ್ಚುಲಿ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಹೆಚ್ಚಿನ ಕಂಪ್ಲೀಟ್ ವಿಚಾರವನ್ನು ತಿಳ್ಕೊಬಹುದು. ಹಾಗೆ ಕಂಟಿನ್ಯೂ ಮಾಡಿ. ಬ್ರಿಕ್ಸ್ ಇದ್ರ ಬಗ್ಗೆ ಕೆಲವೊಂದು ವಿಚಾರ ಸರ್. ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಬಂದ್ರೆ ನಾರ್ಮಲಿ ಏನಾಗುತ್ತೆ, ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮನೆಗಳನ್ನ ಕಟ್ಟುವಂತ ಕಾನ್ಸೆಪ್ಟ್. ಹೌದು, ಯಾಕಂದ್ರೆ ತುಂಬಾ ಬಡವರುಗಳ ಮನೆ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಒಂದು ಚಿಕ್ಕದು ಒಂದು 30-40 ಮನೆ ಕಟ್ತೀವಿ ಅಂದ್ರೆ 60 ರಿಂದ 70 ಲಕ್ಷ ಖರ್ಚು ಮಾಡ್ತಾ ಇದ್ದೀವಿ. ಸೊ ಈ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಬಂದ್ರೆ ನಿಮಗೆ ವಿತೌಟ್ ಪ್ಲಾಸ್ಟಿಂಗ್, ವಿತೌಟ್ ಪೈಂಟಿಂಗ್ ಮಾಡುವಂಥದ್ದು, ಯಾವುದೇ ತರ ಪೈಂಟಿಂಗ್ ಆಗಲಿ ಪ್ಲಾಸ್ಟಿಂಗ್ ಆಗದೆ ಇರುತ್ತೆ. ತುಂಬಾ ನ್ಯಾಚುರಲ್ ಆಗಿ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮನೆಗಳನ್ನ ಕಟ್ಟುವಂತ ಒಂದು ಬ್ರಿಕ್ಸ್. ಆ ಬ್ರಿಕ್ಸ್ ಮಾಡ್ಲಿಕ್ಕೂ ನಾವು ಮಿಷನರೀಸ್ಗಳನ್ನ ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಅದು ಇವಾಗ ಬಿಸ್ನೆಸ್ ನಡೀತಾ ಇದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಈಗ ಏನಾಗಿದೆ, ಜನಕ್ಕೆ ಅವೇರ್ನೆಸ್ ತುಂಬಾ ಅದ್ರ ಬಗ್ಗೆ ನಾವು ಚೆನ್ನಾಗಿರೋದ್ರಿಂದ ಏನು ಈ ಇಟ್ಕೋ ಬ್ರಿಕ್ಸ್ ಬಂದು ನಮ್ದು ಹಳೆ ಕಾಲದ ಟೆಕ್ನಾಲಜಿ, 40% ಸಾಯಿಲು, 40% ಡಸ್ಟ್, ಬರೀ 20% ಸಿಮೆಂಟ್ ಇಂದ ಈ ಬ್ರಿಕ್ಸ್ ಅನ್ನ ಮಾಡುವಂಥದ್ದು. ಓಕೆ, ಸೊ ಹಂಗಾಗಿ ಒಂದು ತುಂಬಾ ಔಟ್ಲುಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಅದು ಫೋಟೋಸ್ಕೋಪಿ ನಮ್ಮ ಮಿಷನರೀಸ್ ಒದ್ದು ಪ್ರೊಡಕ್ಷನ್ ಮಾಡಿರೋದು ಕೆಲವು ಫೋಟೋಗ್ರಫೀಸ್ ನಾನು ನಿಮ್ಗೆ ಕೊಡ್ತೀನಿ, ಬೇಕಂದ್ರೆ ನೀವು ಅದನ್ನು ಬೇಕಂದ್ರೆ ನಾನು ವೀಕ್ಷಕರಿಗೆ ನೀವು ತೋರಿಸ್ಕೋಬಹುದು. ಇವನ್ ನನ್ನ ಚಾನಲ್ ಅಲ್ಲಿ ನಾನು ಅನೇಕ ಈಕೋ ಫ್ರೆಂಡ್ಲಿ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ವೀಕ್ಷಕರಿಗೆ ನೀವು ಕೂಡ ನೋಡಿರ್ಬೋದು. ಈಕೋ ಫ್ರೆಂಡ್ಲಿ ಒಂದು ಕಾನ್ಸೆಪ್ಟ್ ಬರೋದೆ ಈ ಮಡ್ ಬ್ರಿಕ್ಸ್ ಇಂದ, ಏನು ನೀವು ಹೇಳಿದ್ರಲ್ಲ ಆ ತರ ಬ್ರಿಕ್ಸ್ ಇಂದ. ಇವಾಗ ಅದೊಂಥರ ಅವೇರ್ನೆಸ್ ತರ ಆಗ್ತಾ ಇದೆ, ತುಂಬಾ ಜನ ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಕನ್ಸ್ಟ್ರಕ್ಷನ್ ಕೂಡ ವಿಡಿಯೋಸ್ ಕೂಡ ನಾವು ಮಾಡ್ತಾ ಇರೋದ್ರಿಂದ ನನ್ನ ಚಾನಲ್ ಅಲ್ಲೇ ಇದಕ್ಕೆ ರಿಲೇಟೆಡ್ ಅನೇಕ ವಿಡಿಯೋಸ್ ಹಾಕಿದ್ದೀನಿ. ನೋಡಿದ್ದೀನಿ ಸರ್, ನಾನು ಸುಮಾರು ನೋಡಿದ್ದೀನಿ. ಸರ್, ಇವಾಗ ನೀವು ಬ್ರಿಕ್ಸ್ ಬಗ್ಗೆ ಏನು ಮಹತ್ವ ಹೇಳಿದ್ರಿ, ಇಂಪಾರ್ಟೆನ್ಸ್ ಹೇಳಿದ್ರಿ, ಹಾಗೆ ನೀವು ಯಾಕೆ ನಮಗೆ ಕೋಲ್ಡ್ ಪ್ರೆಸ್ ಆಯಿಲ್ ಇಂದ ಏನು ಇಂಪಾರ್ಟೆನ್ಸ್ ಸಿಗುತ್ತೆ ಅದನ್ನು ಕೂಡ ಹೇಳಿ ಸರ್. ಖಂಡಿತವಾಗ್ಲೂ ಸರ್, ಕೋಲ್ಡ್ ಪ್ರೆಸ್ ಆಯಿಲ್ ಇಂದ ಯಾಕೆ ಇದನ್ನು ಯೂಸ್ ಮಾಡಬೇಕಂದ್ರೆ, ನಾವು ನಾರ್ಮಲ್ ಆಗಿ ಏನು ನೋಡ್ತಾ ಇದೀವಿ ಎವ್ರಿ ಡೇ, ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತಾ ಇದೀವಿ ಕೇವಲ 10 ವರ್ಷದ ಮಗುಗೆ ಬಂದು ಒಂದು ಶುಗರ್, BP ಈ ತರದೆಲ್ಲ ಒಂದು ಕಾಯಿಲೆಗಳಿಂದ ನರಳ್ತಾ ಇದ್ದಾವೆ ಎವ್ರಿ ಡೇ. ಸೊ ಕೇವಲ ಬರೀ 16 ವರ್ಷ 17 ವರ್ಷದವರೆಗೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ ಅದು ಆಗ್ತಾ ಇದೆ. ಹೌದು. ಸೊ ಕೆಲವರು ಬರೀ 25-30 ವರ್ಷಕ್ಕೆ ತುಂಬಾ ಏಜ್ ಆದಂಥದ್ದು, ಅಂದ್ರೆ ಕೂತ್ರೆ ನಿಂತ್ಕೊಳ್ಳೋಕ್ಕಲ್ಲ, ನಿಂತ್ರೆ ಕುತ್ಕೊಳ್ಳೋಕ್ಕಲ್ಲ, ಈ ತರ ಕಾಯಿಲೆಗಳಿಂದ ಬರ್ತಾರೆ. ಮೇನ್ ಬಂದು ನಿಮಗೆ ಆಯಿಲು ಮತ್ತೆ ಶುಗರ್ ಇಂತಾನೆ. ಹೇಗೆ ಸರ್, ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಖಂಡಿತವಾಗ್ಲೂ ಸರ್, ಈಗ ನಾವು ನಾರ್ಮಲ್ ಆಗಿ ನೋಡೋಣ ಸರ್, ಒಂದು ಗಾಣದಿಂದ ನೀವು ಒಂದು ಶುದ್ಧವಾದ ಎಣ್ಣೆ ತೆಗಿತೀರಾ 1 ಲೀಟರ್ ಅಂದ್ರೆ ಮಿನಿಮಮ್ 3 kg ನಾವು ಕಡಲೆ ಬೀಜವನ್ನು ನಾವು ಹಾಕ್ಲೇಬೇಕು. 3 kg ಕಡಲೆ ಬೀಜ ಹಾಕಿದ್ರೆ ಮಾತ್ರ ನಿಮಗೆ 1 ಲೀಟರ್ ಆಯಿಲ್ ಬರುತ್ತೆ. ಸರಿ. ಸೊ 3 kg ಕಡಲೆ ಬೀಜದ ಕಾಸ್ಟ್ ವೈಸ್ ನೀವು ಲೆಕ್ಕ ಹಾಕಿದ್ರೆ ಬರೀ 110 ರೂಪಾಯಿ ಅಂತ ನಾವು ಒಂದು ಕಾಸ್ಟ್ ವೈಸ್ ಲೆಕ್ಕ ಹಾಕಿದ್ರು 3 kg ಗೆ 330 ರೂಪಾಯಿ ಆಯ್ತು. ಓಕೆ. ಸೊ ಪ್ಲಸ್ ಅದರಲ್ಲಿ ನಿಮ್ಗೆ 30% ನಮ್ಮ ಓವರ್ ರೈಟ್ಸ್, ನನ್ನ ಲೇಬರ್ ಕಾಸ್ಟ್, ನನ್ನ ಮಾರ್ಜಿನ್ 30 to 40%, ನಾನು 40 ರೂಪಾಯಿ ಅಂತ ಹಾಕೊಂಡ್ರು
ಸುಮಾರು ಅಲ್ಲಿಗೆ 360 ರೂಪಾಯಿಂದ 370 ರೂಪಾಯಿ ಖರ್ಚು ಬರುವಂತ ಜಾಗದಲ್ಲಿ ನಿಮ್ಗೆ ಏನ್ ಅಂಗಡಿಯಲ್ಲಿ 150 ರೂಪಾಯಿಗೆ ಆಯಿಲ್ ಸಿಕ್ತಿದೆ ಅಂದ್ರೆ ಅದು ಹೇಗೆ ಸಿಕ್ತಿದೆ ಅಂತ ಜನರಲ್ ನಾವು ಥಿಂಕ್ ಮಾಡೋಣ. ಮುಂಚೆ ಅದು ಇನ್ನೂ ಕಮ್ಮಿನೇ ಇರ್ತದೆ. ಹೌದು ಸರ್, ಈ ರೈಟ್ ಜಾಸ್ತಿ ಆಗಿದೆ ಅಂತ ಹೇಳಿ 150-170 ಹೋಗಿದೆ. 150 ರೂಪಾಯಿ ಅಂತ ಹಾಕೊಂಡ್ರು ಹೇಗೆ ಸಿಗ್ತಾ ಇದೆ ನನಗೆ? 370 ರೂಪಾಯಿ ಖರ್ಚು ಬರೋ ಜಾಗದಲ್ಲಿ 150 ರೂಪಾಯಿ ಆಯಿಲ್ ಕೊಡ್ತಾರೆ ಅಂದ್ರೆ ಹೆಂಗ್ ಸಾಧ್ಯ? 370 ರೂಪಾಯಿ ಖರ್ಚು ಬರೋ ಜಾಗದಲ್ಲಿ ಕೇವಲ 90 ರೂಪಾಯಿ ನಿಮ್ಗೆ ಆಯಿಲ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಿದ್ದಾರೆ. ಪ್ಲಸ್ ಅದನ್ನ ಮಾರ್ಕೆಟಿಂಗ್ ಮಾಡೋ ರೀತಿ ನೋಡಿದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳೇ ಇದ್ದಾರೆ. ಕರೆಕ್ಟ್. ದೊಡ್ಡ ದೊಡ್ಡ ಚಾನೆಲ್ಗಳು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇಷ್ಟೆಲ್ಲ ನೀವು ಖರ್ಚು ಮಾಡೋದು ನಿಮ್ಮ ಕಂಪ್ನಿ ಫೈನಲಿ ಲಾಭದಲ್ಲೇ ಇದೆ. ಹೇಗೆ ಸಾಧ್ಯ? ಹಾಗಿದ್ರೆ ನಿಮ್ಮ ಆಯಿಲ್ ಕಾಸ್ಟ್ ಎಷ್ಟರಲ್ಲಿ ಮಾಡ್ತಾ ಇದ್ದೀರಾ? ಸೊ 50 ರೂಪಾಯಿ ನೀವು ಆಯಿಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ. 50 ರೂಪಾಯಿ ನೀವು ಮ್ಯಾನುಫ್ಯಾಕ್ಚರ್ ಮಾಡೋದಾದ್ರೆ ನಾವು ಅದನ್ನ ತಿಂತಿರೋ ನಾವೇನಾಗ್ತಾ ಇದೀವಿ? ಏನನ್ನ ಅದಕ್ಕೆ ಆಡ್ ಮಾಡಿ ಕೊಡ್ತಾ ಇದ್ದೀರಾ? ನಾವು ತಿಂದವ್ರು ಏನಾಗ್ತಾ ಇದೀವಿ? ಸೊ ಈ ಒಂದೆಲ್ಲ ನೋಡಿದಾಗ ನಾವು ಪ್ರತಿ ದಿನ ನಾವು ಹೋರಾಟ ಮಾಡ್ತಿದೀವಿ, ಜೀವನದಲ್ಲಿ ದುಡಿತಾ ಇದೀವಿ, ಸಂಪಾದನೆ ಮಾಡ್ತಾ ಇದೀವಿ. ಏದಕ್ಕೋಸ್ಕರ ಮಾಡ್ತಾ ಇದೀವಿ? ಸೊ ನಾವು ಮಾಡ್ತಾ ಇರೋದೇನು? ನಮ್ಮ ಒಂದು ಹೆಲ್ತ್ಗೋಸ್ಕರ, ನಮ್ಮ ಒಂದು ಕುಟುಂಬಕ್ಕೋಸ್ಕರ. ಕರೆಕ್ಟ್ ಸರ್. ಆ ಕುಟುಂಬದ ದೃಷ್ಟಿಯಿಂದ ನೋಡಿದಾಗ ನಿಮ್ಗೆ ಗಾಣದ ಎಣ್ಣೆನ ಉಪಯೋಗಿಸೋದು ತುಂಬಾ ಉತ್ತಮ, ಒಳ್ಳೇದಂತ ಖಂಡಿತವಾಗ್ಲು ಸರ್. ಸೊ ಇದರಿಂದ ಈಗ ಜನರಿಗೆ ಅವೇರ್ನೆಸ್ ಬರ್ತಾ ಇದೆ. ಖಂಡಿತವಾಗ್ಲು ಸರ್, ತುಂಬಾ ಚೆನ್ನಾಗಿ ಅವೇರ್ನೆಸ್ ಬರ್ತಾ ಇದೆ. ಎವ್ರಿಡೇ ತುಂಬಾ ಜನ ಎನ್ಕ್ವೈರಿಗಳು ಬರ್ತಾ ಇದೆ ನಮಗೆ. ನೋಡಿದಾಗ ಒಳ್ಳೆ ಡಿಮ್ಯಾಂಡ್ ಇದೆ ನಮ್ಗೆ. ಎವ್ರಿಡೇ ನಾವೇನು ಈ ಥರ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳನ್ನ ನೋಡ್ಕೊಂಡು ತುಂಬಾ ಜನ ನಮ್ಗೆ ಕಾಲ್ ಮಾಡ್ತಿದ್ದಾರೆ, ಸರ್ ಯಾರಾದರೂ ನಿಮ್ಮಲ್ಲಿ ನಿಯರಲ್ಲಿ ಪ್ರಾಡಕ್ಟ್ ಮಾಡ್ತಿರೋ ನಂಬರ್ ಕೊಡಿ ಸರ್, ನಾವು ಅವರಿಂದ ಆಯಿಲ್ನ ಬೈ ಮಾಡ್ತೀವಿ. ಅದು ಒಂಥರ ಎಲ್ಲ ಕೇಳ್ಕೊಂಡು ಕಾಲ್ ಮಾಡಿ ಸುಮಾರು ಜನಕ್ಕೆ ನಾವು ಆ ಥರ ರೆಫರು ಮಾಡ್ತಿದ್ದೀವಿ, ಸಪೋರ್ಟು ಮಾಡ್ತಾ ಇದೀವಿ. ಬಟ್ ಇದನ್ನ ನೋಡಿದಾಗ ನಾನು ಹೇಳೋದು ಅಷ್ಟೇ, ಕೆಲವೊಂದು ನೀವು ಇರೋಂಥ ನಗರ ಅಥವಾ ಹಳ್ಳಿ ಗ್ರಾಮ ಏನಿದ್ದೀರೋ ಅಲ್ಲಿ ಈ ಥರ ಒಂದೊಂದು ಮಿಷಿನರೀಸ್ಗಳನ್ನ ಹಾಕೊಂಡು ನಿಮ್ಮ ಗ್ರಾಮದವರಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆ ಒಂದು ಒಳ್ಳೆ ಎಣ್ಣೆ ಆಯಿಲನ್ನು ಕೊಡ್ತಾ, ಅವ್ರಿಗೆ ಒಂದು ಒಳ್ಳೆ ಆರೋಗ್ಯವನ್ನು ಕೊಡ್ತಾ, ನೀವು ಅದರಿಂದ ಒಂದು ಸಂಪಾದನೆ ಅಥವಾ ಒಂದು ಬಿಸ್ನೆಸ್ ಅಂತ ನೀವು ಮಾಡೋದ್ರಲ್ಲಿ ತುಂಬಾ ಇದರಲ್ಲಿ ಅನುಕೂಲಗಳಿವೆ. ಒಂದು ವಿನ್ ವಿನ್ ಸಿಚುವೇಶನ್ ಅಂತ. ಖಂಡಿತವಾಗ್ಲೂ ಜನರಿಗೆ ಆರೋಗ್ಯ ಆಯ್ತು, ನಮ್ಗೆ ಒಂದು ಒಳ್ಳೆ ಬಿಸ್ನೆಸ್ ಆಯ್ತು ಅಲ್ವಾ? ಖಂಡಿತ. ಸೂಪರ್ ಸರ್. ಸರ್ ಇಲ್ಲಿ ಬರುವಂತದ್ದು ಮಷಿನರಿ, ನೀವು ಹೇಳಿದ್ರಿ ಎಲ್ಲ ಮಷಿನರೀಸ್ ಇದೆ ಸರ್. ಈ ತರ ತುಂಬಾ ಜನ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ನೀವೆಲ್ಲ. ಪ್ಲಸ್ ನೀವು ಹೇಳಿದ್ರೆ ಬೇರೆ ಊರುಗಳಿಂದನೂ ಕೂಡ ಮುಂಚೆಯಿಂದ ಸೇಲ್ಸ್ ಮಾಡ್ತಾ ಇದ್ದಾರೆ ನಮ್ಮ ಏರಿಯಾಗಳಿಗೆ. ಸೊ ತಮ್ಮಲ್ಲೇ ಯಾಕೆ ಬೈ ಮಾಡಬೇಕು? ಮದರ್ಸ್ ಟೆಕ್ನಾಲಜಿಯ ಒಂದು ವಿಶೇಷತೆ ಏನು ಅಂತ ಹೇಳ್ತೀರಾ ಸರ್? ಸರ್ ಖಂಡಿತವಾಗ್ಲೂ ಮದರ್ಸ್ ಟೆಕ್ನಾಲಜಿ ವಿಶೇಷತೆ ಏನಂತಂದರೆ, ನಾವು ಏನೇ ಒಂದು ಮಿಷಿನರೀಸ್ನ ನಾವು ಮಾಡಬೇಕಾದ್ರೆ ಅದರಲ್ಲಿ ಸುಮಾರು ಮಿಷಿನರೀಸ್ಗಳನ್ನ ನಾವು ಹೋಗಿದ್ದೀವಿ, ಪ್ರೊಡಕ್ಷನ್ ಮಾಡ್ತಿರೋ ಹತ್ರ ಹೋಗಿ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ಗಳನ್ನ ತೊಗೊಂಡಿದ್ದೀವಿ. ಏನು ಇದರಿಂದ ಆಗೋಂಥ ತೊಂದರೆಗಳಿದೆ, ಇದರಲ್ಲಿ ಇನ್ನೂ ಏನಾದ್ರು ಅಪ್ಡೇಟ್ ಮಾಡ್ಬೋದಾ, ಆ ಥರ ಅವ್ರಿಗೆ ಸಜೆಷನ್ಗಳನ್ನ ನಾವು ತೊಗೊಂಡು ಅದರಲ್ಲಿ ಏನು ಇದನ್ನು ನಾವು ಅಪ್ಡೇಟ್ ಮಾಡ್ಬೋದು ಅಂತೇಳಿ ತುಂಬ ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಸರ್. ತುಂಬ ಚೆನ್ನಾಗಿ ಒಂದು ಮಿಷಿನರೀಸ್ನ ಮಾಡ್ಕೊಟ್ಟಿದ್ದೀವಿ. ಟೆಕ್ನಿಕಲಿ ಹೇಳಿ ಸರ್ ನಮಗೆ ಅದು. ಸರ್ ಟೆಕ್ನಿಕಲಿ ಅಂತ ಬಂದರೆ ನಿಮಗೆ ಸೇಫ್ಟಿ ಪ್ರಿಫರೆನ್ಸು, ಎಮರ್ಜೆನ್ಸಿ ಸೇಫ್ಟಿಗಳು ಕೊಟ್ಟಿದ್ದೀವಿ. ಆಟೋಮೇಟೆಡ್ ಅಂತ ಮಾಡಿದ್ವಿ, ಅಲ್ಲಿ ಪ್ರೊಡಕ್ಷನ್ ವೈಸು ಮತ್ತು ಆಯಿಲ್ ಟೆಂಪ್ರೇಚರ್ ಡಿಸ್ಪ್ಲೇಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಸೇಫ್ಟಿ ಗಾರ್ಡ್ಸ್ಗಳನ್ನು ಸಹ ನಾವೆಲ್ಲ ಅಡಾಪ್ಟ್ ಮಾಡಿದ್ವಿ, ನೋಡಿದ್ವಿ ನಾವು. ಎಸ್ ಸರ್. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಫೀಚರ್ಸ್ ಗಳು ಇರಬಹುದು ತುಂಬಾನೇ ಸರ್. ಸೇಫ್ಟಿ ಇದು ಮೆಜರ್ಸ್ ಅನ್ನು ಜಾಸ್ತಿ ತಗೊಂಡಿದ್ದೀರಾ. ಪ್ರೈಸ್ ವೈಸ್ ಕಂಪೇರ್ ಮಾಡಿದಾಗ ಇದು ಅಂತೀರಾ ನೀವು? ಪ್ರೈಸ್ ವೈಸ್ ಅಷ್ಟೇ. ಏನು ಹೇಳ್ತೀವಿ ಅಂದ್ರೆ ನಿಮ್ಗೆ ಫುಲ್ಲಿ ಆಟೋಮೇಟೆಡ್ ಏನು ವಿಡಿಯೋ ನೋಡಿದ್ವಲ್ಲ, ಈ ಮಿಷಿನರೀಸ್ ನೋಡಿದ್ವಲ್ಲ, ಆ ಥರ ಮಿಷಿನರೀಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತೀವಿ. ಸಿಗೋದೇ ಇಲ್ಲ ಖಂಡಿತವಾಗ್ಲು. ಯಾಕೆಂದ್ರೆ ಅಷ್ಟು ಅಪ್ಡೇಟ್ ಆಗಿ ಯಾರೋ ಮಿಷಿನರೀಸ್ನ ಡೆವಲಪ್ ಮಾಡೇ ಇಲ್ಲ. ಓಕೆ ಓಕೆ ಓಕೆ. ಇನ್ನೊಂದು ಬೇರೆ ಏರಿಯಾದಿಂದ ತಗೊಳ್ಳೋದಕ್ಕೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಕೂಡ ನಮಗೆ ಜಾಸ್ತಿ ಆಗುತ್ತೆ ಸರ್. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಪ್ಲಸ್ ಸರ್ವಿಸಿಗೆ ಬರ್ಬೇಕಂತಂದಾಗ ಅವರು ತುಂಬಾನೇ ನಮ್ಗೆ ಅವರಲ್ಲಿಂದ ತುಂಬಾ ಟ್ರಾವೆಲ್ ಮಾಡಿ ಬಂದು ನಮ್ಗೆ ಅವ್ರ ಸರ್ವಿಸ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಪ್ಲಸ್ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬಂದಾಗ ನಾವು ಅವ್ರ ಹತ್ರ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ ಸಣ್ಣದೇನೋ ಪ್ರಾಬ್ಲಮ್ ಇದೆ, ನಾವೇನೋ ಅಂತ ಹೇಳಿದ್ರೆ ಅವ್ರ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅವ್ರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ನಾವು ಇಲ್ಲಿ ಏನೋ ಮಾಡ್ತಾ ಇರ್ತೀವಿ. ಸೊ ಅದೆಲ್ಲ ಒಂದು ನಾವು ಇಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಕೆ ತುಂಬಾನೇ ಬೆನಿಫಿಟ್ ಅಂತ ಹೇಳ್ತಾರೆ. ಸೊ ಆದ್ರಿಂದ ಮದರ್ಸ್ ಟೆಕ್ನಾಲಜಿ ಜನರಿಗೆ ಚೂಸ್ ಮಾಡೋದ್ರಿಂದ ಬೆನಿಫಿಟೇ ಬೆಸ್ಟ್ ಅಂತ ಖಂಡಿತವಾಗ್ಲೂ ಅಲ್ವಾ? ಓಕೆ, ಕಟ್ ಮಾಡಿ ಕೊಡಿ ಸರ್. ಮಷಿನರೀಸ್ ಏನೋ ಪರ್ಚೇಸ್ ಮಾಡಿಬಿಡ್ತಾರೆ ಕಸ್ಟಮರ್, ಆದರೆ ಲಾಂಗ್ ರನ್ ಅಲ್ಲಿ ಯಾವಾಗ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ, ಕೆಲವೊಂದು ಸತಿ ಪ್ರಾಬ್ಲಮ್ಸ್ ಬರುತ್ತೆ, ಕೆಲವೊಂದು ರಿಪೇರ್ಸ್ಗಳು ಬರ್ಬೋದು, ಸರ್ವಿಸಸ್ಗಳು ಬರ್ಬೋದು, ಕೆಲವೊಂದು ಸ್ಪೇರ್ಸ್ಗಳು ಹೋಗ್ಬೋದು. ಅದಕ್ಕೆ ಏನು ಸೊಲ್ಯೂಷನ್ಸ್ ಅನ್ನು ಕೊಡ್ತಾ ಇದ್ದಾರೆ ಸರ್? ಟೋಟಲ್ ಇನ್ನೋಸ್ ಮ್ಯಾನುಫ್ಯಾಕ್ಚರ್ ಸರ್. ನೀವು ಏನು ಅರೆಕಾ ಪ್ಲೇಟ್ಸ್ ಆಗಿರ್ಬೋದು, ಪೇಪರ್ ಪ್ಲೇಟ್ ಮಿಷಿನ್ಸ್ ಆಗಿರ್ಬೋದು, ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನರೀಸ್ ಆಗಿರ್ಬೋದು, ಇದಕ್ಕೆ ಏನು ಬೇಕೋ ಪ್ರತಿಯೊಂದು ಇನ್ನೋಸ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಎಲ್ಲ ಸ್ಪೇರ್ಸ್ ಸಿಗುತ್ತೆ? ಎಲ್ಲ ಸರ್, ಎಲ್ಲ ಸ್ಪೇರ್ಸ್ ಸಿಗುತ್ತೆ. ವುಡ್ಗೆ ಸಂಬಂಧಪಟ್ಟಂತ ವುಡ್ದು ಕಂಟ್ರೋಲರ್ಸ್ ಏನು ಪ್ರತಿಯೊಂದು ಸ್ಪೇರ್ಸ್ ನಮ್ಮ ಎನಿ ಟೈಮ್ ಅವೈಲಬಿಲಿಟಿ. ಓಕೆ. ಸರ್ವಿಸ್ ಕೂಡ ನೀವೇ ಪ್ರೊವೈಡ್ ಮಾಡಿ? ಖಂಡಿತವಾಗ್ಲೂ ಸರ್. ಥರ್ಡ್ ಪಾರ್ಟಿಗೆ ಯಾರು ಇಲ್ಲ ಸರ್, ನಮ್ಮವರೇ ಬರ್ತಾರೆ. ನಮ್ಮಲ್ಲೇ ಸುಮಾರು ಟೀಮ್ಸ್ ಇದೆ. ಕೆಲವೊಂದು ಅಲ್ಲಿ ಕೆಲವೊಂದು ಬೇರೆ ಬೇರೆ ಏನಂತೀವಿ ಜಿಲ್ಲೆಗಳಲ್ಲಿ ನಮ್ದೊಂದು ಸರ್ವಿಸ್ ಇಂಜಿನಿಯರ್ಗಳನ್ನ ಸಹ ಮೇಂಟೈನ್ ಮಾಡಿದ್ದೀವಿ. ಓಕೆ. ಸೊ ನಿಯರ್ ಅಲ್ಲಿ ಯಾರು ಇರ್ತಾರೆ ನಾವು ಅಲ್ಲಿಂದ ಪ್ರೊವೈಡ್ ಮಾಡ್ತೀವಿ. ಸಪೋಸ್ ಅಲ್ಲಿಂದನೂ ಸಾಲ್ವ್ ಆಗಿಲ್ಲ ಅಂತ ಹೇಳಿ ನಮ್ಮ ಬ್ಯಾಂಗ್ಳೂರಿಂದ ನಮ್ಮ ಟೆಕ್ನಿಷಿಯನ್ ಬಂದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಸೊ ಎಲ್ಲದು ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾದಲ್ಲಿ ಖಂಡಿತವಾಗ್ಲೂ ಸರ್. ಇಂಪೋರ್ಟ್ ಎಲ್ಲ ಮಾಡಿರೋದು ಇಲ್ಲ? ಪ್ರಾಡಕ್ಟ್ ಸಿಗ್ಲಿಲ್ಲ, ಇಲ್ಲ ಇಂಪೋರ್ಟ್ ಮಾಡ್ಬೇಕು ಸರ್, ಆ ತರ ಮೇಕ್ ಇನ್ ಇಂಡಿಯಾ ಸರ್. ಟೋಟಲ್ ಮೇಕ್ ಇನ್ ಇಂಡಿಯಾ. ಓಕೆ. ಸರ್ ಇವಾಗ ಯಾರಾದ್ರೂ ಬೈ ಮಾಡ್ತಾರೆ, ಇಲ್ಲಿಂದ ಬೈ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ಊರುಗಳಿಂದ ಬೈ ಮಾಡ್ತಾರೆ, ಸೊ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಯಾವ ತರ ಇರುತ್ತೆ ಸರ್? ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸರ್, ಬಟ್ ಅದಕ್ಕೆ ಚಾರ್ಜಸ್ ಅವರೇ ಪೇ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇನ್ಸ್ಟಾಲೇಷನ್ ನಮ್ಮವರೇ ಅವ್ರ ಪ್ಲೇಸ್ಗೆ ಹೋಗಿ ಇನ್ಸ್ಟಾಲೇಷನ್
ಮಾಡಿ ಅವ್ರಿಗೆ ಡೆಮೋ ಮಾಡಿ ಟ್ರಯಲ್ ಮಾಡಿ ನಾವು ಅದನ್ನ ಪ್ರಾಡಕ್ಟ್ನ ತೆಗೆದುಕೊಟ್ಟು ಬರ್ತೀವಿ. ಅದಕ್ಕೆ ಏನಾದರೂ ಚಾರ್ಜ್ ಮಾಡ್ತೀರಾ? ಇಲ್ಲ ಸರ್, ಅದು ಫುಲ್ ಫ್ರೀ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಬಟ್ ಇದು ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಕಸ್ಟಮರ್ ಅರೇಂಜ್ ಮಾಡ್ಕೊಡ್ತೀರಾ, ಅವರು ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಓಕೆ ಸರ್, ವಾರಂಟೀಸ್ ಎಷ್ಟಿರುತ್ತೆ? ಸೊ ವಾರಂಟಿ ಬಂದು 1 ಇಯರ್ ಇರುತ್ತೆ ಸರ್, ಫುಲ್ 1 ಇಯರ್ ವಾರಂಟಿ. 1 ಇಯರ್ ವಾರಂಟಿ ಸರ್, ಅದರ ನಂತರ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ತಮ್ಮ ಕಡೆ? ಖಂಡಿತವಾಗ್ಲೂ ಸರ್. ವಾರಂಟಿ ಮುಗಿದ ಮೇಲೆ ಅಲ್ಲಿವರೆಗೂ ಫ್ರೀ ಸರ್ವಿಸ್ ಇರುತ್ತೆ. ವಾರಂಟಿ ಮುಗಿದ ಮೇಲೆ ಪ್ರಾಬ್ಲಮ್ ಅಂತ ಸರ್ವಿಸ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಎಷ್ಟಂದ್ರೆ ನಿಮ್ದೇ ಮಷೀನ್ ಎಷ್ಟು ಯಾವತ್ತಿದ್ರು ಸರ್ವಿಸ್ ನಮ್ದೇ ಕೊಡ್ತೀರಾ? ಖಂಡಿತ. ಸರ್, ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ನೀವು ಮುಂಚೆಯಿಂದನೂ ಈ ಥರ ಬಿಸ್ನೆಸ್ ಇದನ್ನ ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬಂದಿರೋದ್ರಿಂದ ಅನೇಕ ಜನರಿಗೆ ಸೇಲ್ಸ್ ಮಾಡಿರ್ತೀರಾ, ಅನೇಕ ಬಿಸ್ನೆಸ್ಗಳನ್ನ ಮೀಟ್ ಆಗಿರ್ತೀರಾ. ಸೊ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರ್, ನಮಗೇನಾದರೂ ಒಂದು ಸಪೋರ್ಟ್ ಕೊಡ್ಬೋದಾ, ಗೊತ್ತಿರೋನ್ನ ಕನೆಕ್ಟ್ ಮಾಡ್ಕೊಡ್ಬೋದಾ, ಆ ಥರ ಏನಾದರೂ ಇದೆಯಾ ಸರ್ ಮಾಡ್ಕೊಡಕ್ಕೆ? ಸರ್ ಖಂಡಿತವಾಗ್ಲೂ ನಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ, ಮತ್ತು ವೆಬ್ಸೈಟು, ಇಂಡಿಯಾ ಮಾರ್ಟು, ಜಸ್ಟಲ್ಲಿ ಸರ್ ಏನು ಮಾರ್ಕೆಟಿಂಗ್ ಏನಿದೆ ಅದರೆಲ್ಲದರಲ್ಲೂ ನಾವು ಆ ಥರ ಒಂದು ಮೆಂಬರ್ಶಿಪ್ ತೊಗೊಂಡಿರೋದ್ರಿಂದ ನಮ್ಮಲ್ಲಿ ಪ್ಲೇಟ್ಸು ಸಿಗುತ್ತೆ, ಪ್ಲಸ್ ಅರೇಕಾ ಪ್ಲೇಟ್ಸು ಸಿಗುತ್ತೆ, ಮಿಷನರೀಸು ಸಿಗುತ್ತೆ ಅಂತ ನಾವು ಹ್ಯಾಡ್ ಕೊಡ್ತೀವಿ, ಮತ್ತು ಅದಕ್ಕೂ ಮಾರ್ಕೆಟಿಂಗ್ ಮಾಡಿರ್ತೀವಿ. ಇಲ್ಲಿ ಮಿಷನರೀಸ್ ಬೇಕಾದವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅದನ್ನು ನಾನು ಸಪ್ಲೈ ಮಾಡ್ತಾ ಇದ್ದೀವಿ. ಪ್ಲೇಟ್ಸ್ ಬೇಕಂತ ಕಾಂಟ್ಯಾಕ್ಟ್ ಮಾಡಿದವ್ರಿಗೆ ನಮ್ಮಲ್ಲಿ ಯಾರು ಮಿಷನರೀಸ್ ತೊಗೊಂಡೋಗಿರ್ತಾರೆ ಅವ್ರ ನಿಯರ್, ಅಂದರೆ ಎಲ್ಲಿ ಅವ್ರ ನಿಯರ್ ಸುತ್ತಮುತ್ತ ಸರೌಂಡಿಂಗಲ್ಲಿ ಯಾರು ಇದ್ದಾರೆ ಅವ್ರ ನಂಬರ್ನ ಡೈರೆಕ್ಟಾಗಿ ಪ್ರೊವೈಡ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅವ್ರಿಗೆ ಅಲ್ಲಿಂದ ಇವಾಗ ಈ ಥರ ಅವ್ರ ಒಂದು ರಿಕ್ವೈರ್ಮೆಂಟ್ ಇದೆ, ನೀವು ಮಾತಾಡಿ ಅಂತ ಹೇಳಿ ಡಾಟಾ ನಂಬರ್ ಕೊಟ್ಟು ಅವ್ರಿಗೆ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇದಕ್ಕೆ ಚಾರ್ಜಸ್ ಏನು ಮಾಡ್ತಾ ಇಲ್ಲ? ಏನಿಲ್ಲ ಸರ್, ಫ್ರೀ ಸರ್ವಿಸ್. ಫ್ರೀ ಸರ್ವಿಸ್. ಓಕೆ, ಒಂದು ಜನರಲ್ ಸರ್ವಿಸ್ ಅಂತ ಹೇಳಿ. ಜನರಲ್ ಸರ್ವಿಸ್ ಯಾಕೆಂದ್ರೆ ನಮ್ಮಲ್ಲಿ ಮಿಷನರೀಸ್ ತಗೊಂಡಿರೋ ನಮ್ಮ ಕಡೆ ಒಂದು ಸಣ್ಣ ಅಳಿಲ್ ಸೇವೆ ಅಂತ ಹೇಳ್ಬೋದು. ಸರ್, ಇಲ್ಲೊಂದು ವಿಚಾರ ಬರುತ್ತೆ, ಕೆಲವೊಂದು ಮಿಷನರಿ ಪ್ರೊವೈಡರು ನಾವು ಬೈಬ್ಯಾಕ್ ಮಾಡ್ತೀವಿ, ಬೈಬ್ಯಾಕ್ ಕೊಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಬೈಬ್ಯಾಕ್ ತಮ್ಮಲ್ಲಿ ಇದೆಯಾ? ಅದ್ರ ಬಗ್ಗೆ ತಮ್ಮ ಇದೆಯೇನು ಸರ್ ಇದು? ಸರ್, ಬೈಬ್ಯಾಕ್ ಅನ್ನೋದು ಟೋಟಲ್ ಒಂದು ಫ್ರಾಡ್ ಅಂತಾನೆ ಹೇಳ್ತೀನಿ ಸರ್. ಹೆಂಗೆ ಸರ್ ಹೇಳಿ ನಮ್ಗೆ? ಸರ್ ಖಂಡಿತವಾಗ್ಲೂ ಈಗ ಏನಾಗುತ್ತೆ, ಇವಾಗ ನಾನೇ ಒಂದು ಜನರಲ್ ಆಗಿ ತಗೊಳ್ಳೋಣ ಸರ್. ನಾನು ನೀವೇನೋ ಒಂದು ಮಿಷನರೀಸ್ ಎನ್ಕ್ವೈರಿ ಮಾಡಿದಿರಾ, ನಾನು ಹೇಳ್ಬೋದು ನಿಮಗೆ ನೋಡ್ರಿ 1 ಲಕ್ಷ ಇನ್ವೆಸ್ಟ್ ಮಾಡಿ ಎವ್ರಿ ಮಂತ್ ನೀವು 60,000 70,000 ಇನ್ವೆಸ್ಟ್ ಅರ್ನ್ ಮಾಡ್ತೀರಾ, ಹಂಗೆ ಹೇಳೋದು. ಹೌದು, 70,000 ನೀವು ಪ್ರಾಫಿಟ್ ಮಾಡ್ತೀರಾ ಅಂತ ನಾನು ನಿಮ್ಗೆ ಹೇಳೋದಾದ್ರೆ, ನಾನು ಅದಕ್ಕೆ ನೀವು ಒಂದು ಜನರಲ್ ಆಗಿ ಥಿಂಕ್ ಮಾಡಿದ್ದೆ, ನೀವೆಲ್ಲ ಒಂದು ಬೆಳಗಾವಿಂದನೋ ಹುಬ್ಳಿಯಿಂದನೋ ಧಾರವಾಡದಿಂದನೋ ನಾನು ಕಾಲ್ ಮಾಡಿದ್ದೀರಿ, ಸರಿ, ನಾನು ನಿಮ್ಗೆ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಬೈಬ್ಯಾಕ್ ಮಾಡ್ತೀನಿ ಅಂತ. ಹಾಗೆ ನೀವು ಜನರಲ್ ಆಗಿ ಥಿಂಕ್ ಮಾಡಿ, ನಾನು ಇಲ್ಲ ಪರವಾಗಿಲ್ಲ, ಹುಬ್ಬಳ್ಳಿಯಿಂದ ಬ್ಯಾಂಗ್ಳೂರಿಂದ ಹುಬ್ಬಳ್ಳಿಗೆ ನಾನು ಮಿಷನರೀಸ್ನ ಕೊಟ್ಟು ರಾ ಮೆಟೀರಿಯಲ್ನ ಕೊಟ್ಟು ನೀವು ಮಾಡಿದ ಪ್ರೊಡಕ್ಷನ್ ಅಲ್ಲಿಂದ ನಾನು ತಗೊಂಡು ನಾನು ಬೈ ಮಾಡಿ ಅಲ್ಲಿ ನಾನು ಪ್ರಾಫಿಟ್ ಮಾಡಿ ನಿಮಗೂ ಪ್ರಾಫಿಟ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಜಸ್ಟ್ ಈಗ ನೋಡ್ರಿ ದೊಡ್ಡದಿದೆ ಬಿಲ್ಡಿಂಗು, ಹೌದು ಸರ್, ಮೇಲ್ಗಡೆ ಒಂದು ಮಿಷನ್ ಹಾಕೊಂಡು ನಾನೇ ಪ್ರಾಡಕ್ಟ್ ಮಾಡ್ಬೋದಾ? ನೀವೇ ಮಾಡ್ಬೋದಲ್ವಾ? ಒಂದೆರಡು ಜನ ಒಂದು ಮಿಷನ್ಗೆ 60,000 × 100 ಮಿಷನ್ ಅಂತಂದ್ರೆ 60 lakh ಆಯ್ತು ಫಾರ್ ಮಂತ್. ಕರೆಕ್ಟ್, ಸಾಕಲ್ಲ? ನಾನು ಮಿಷನರೀಸ್ ಮಾಡೋಂಗಿಲ್ಲ, ಸರ್ವಿಸ್ ಇಲ್ಲ, ಏನು ಬೇಕಾಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಬಟ್ ಏನಂತಂದ್ರೆ ಒಂದು ಮಿಷನರೀಸ್ನ ಸೇಲ್ ಮಾಡಬೇಕು, ಆ ಸೇಲ್ ಮಾಡೋಕ್ಕೋಸ್ಕರ ಈ ಒಂದು ವರ್ಡನ್ನು ಬೈಬ್ಯಾಕ್ ಮಾಡ್ತೀವಿ ಹಾಗೆ ಅಂತೇಳಿ ನಮಗೆ ಸೇಲ್ ಮಾಡ್ತಾರೆ. ಬಟ್ ಇದು ಖಂಡಿತವೂ ದೊಡ್ಡ ಫ್ರಾಡು. ದಯವಿಟ್ಟು ಯಾರು ಆ ಬೈಬ್ಯಾಕ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀರಾ ಅಂದರೆ ಬಿಸ್ನೆಸ್ಗಳೇ ಮಾಡಬೇಡಿ ಅಂತ ಹೇಳ್ತೀವಿ. ಓಕೆ, ನಾವು ಎಫೆಕ್ಟ್ ಹಾಕಬೇಕು, 99% ನಮ್ದು ಏನಿದೆ ಆ ಎಫೆಕ್ಟ್ ಹಾಕಿ ನಾವು ಕೆಲಸ ಮಾಡ್ತೀವಿ. 1% ಮಾತ್ರ ಲಕ್ ಅಂತಂದ್ರೆ ಮಾತ್ರ ಈ ಬಿಸ್ನೆಸ್. ಬೇರೆ ಯಾರೋ ಬರ್ತಾರೆ, ನಾನು ಸಪೋರ್ಟ್ ಮಾಡ್ತಾರೆ, ನಮ್ಮ ಹತ್ರ ಬೈ ಮಾಡ್ತಾರೆ, ನಾವು ತೊಗೊಳ್ತೀವಿ, ಬರೀ ಕುತ್ತಿ ಜಾಗದಲ್ಲಿ ದುಡ್ಡು ಮಾಡ್ತೀವಿ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಈ ಮಾತು ನಿಜ, 100% ನಿಜ. ನಾನು ಕೂಡ ಅನೇಕ ಬಿಸ್ನೆಸ್ ಐಡಿಯಾಸ್ ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀನಿ, ಮಾರ್ಕೆಟಿಂಗ್ ತುಂಬಾ ಮುಖ್ಯ. ನೀವು ಹೋಲ್ಸೇಲ್ ಕೊಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಮಾರ್ಕೆಟಿಂಗ್ ಮಾಡಬೇಕು. ಹೋಲ್ಸೇಲರ್ ನಡಿಬೇಕು, ಡೀಲರ್ ನಡಿಬೇಕು, ಡಿಸ್ಟ್ರಿಬ್ಯೂಟರ್ ನಡಿಬೇಕು. ನೀವು ಯಾವಾಗ ಮಾರ್ಕೆಟ್ ಇಳಿತೀರಾ ಅವಾಗ ಮಾತ್ರ ಬಿಸ್ನೆಸ್ ಮಾಡಕ್ಕೆ ಸಾಧ್ಯ. ಎಲ್ಲೋ ಮೆಷಿನ್ ಬೈ ಮಾಡ್ತೀರಾ, ಮನೇಲಿ ಕುತ್ಕೊಂಡು ಪ್ರೊಡಕ್ಷನ್ ಮಾಡ್ತೀರಾ, ಯಾರು ನಿಮ್ಮ ಮನೆಗೆ ಬರಲ್ಲ, ಯಾರು ನಿಮ್ಮ ಮನೆಗೆ ಬಂದ್ಬಿಟ್ಟು ತಗೊಂಡು ಹೋಗಲ್ಲ. ನೀವೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಖಂಡಿತವಾಗ್ಲೂ ಸಹ ಮಾರ್ಕೆಟಿಂಗ್ನ ಹೇಗೆ ಮಾಡಬೇಕು, ನೀವು ಯಾವ ಥರ ಮಾರ್ಕೆಟ್ ಮಾಡಬೇಕು, ಎಲ್ಲಿ ಮಾರ್ಕೆಟ್ ಮಾಡಬೇಕು, ಅದರ ಮಾರ್ಜಿನ್ ಏನು, ನಿಮ್ಮ ಲಾಭ ಏನು, ಪ್ರತಿಯೊಂದು ನಾವು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಹೇಳ್ತೀರಾ? ಖಂಡಿತವಾಗ್ಲೂ. ಈಗ ನಮ್ಮ ಹತ್ರ ಮಿಷನರೀಸ್ ಬೇಕಂತ ಕಾಲ್ ಮಾಡಿದವ್ರಿಗೆ ಹೇಳೋದಷ್ಟೇ, ಫಸ್ಟ್ ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ, ಫಸ್ಟು ನಿಮ್ಗೆ ಆ ಮಿಷನರೀಸ್ ಕಾಸ್ಟ್ ವೈಸ್ ಹೇಳ್ತೀವಿ, ಮತ್ತು ನೀವು ಮಾರ್ಕೆಟಿಂಗ್ಗೆ ಯಾವ ಥರ ಮಾಡಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ಮೈನಸ್ ಪಾಯಿಂಟ್ಸ್ ಏನು, ಪ್ಲಸ್ ಪಾಯಿಂಟ್ಸ್ ಏನು ಅದನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮ್ಮ ಕೈಲಿ ಓಕೆ ಸರ್ ನಾನು ಮಾಡ್ತೀನಿ, ನಾನು ಈ ಥರ ಎಫೆಕ್ಟ್ ಹಾಕಕ್ಕೆ ರೆಡಿ ಇದ್ದೀವಿ ಅಂದರೆ ಮಾತ್ರ ನಾವು ಆ ಮಿಷನರೀಸ್ನ ಪ್ರೊವೈಡ್ ಮಾಡ್ತೀವಿ. ಬೆಸ್ಟ್ ಇದೆ ಆ್ಯಕ್ಚುಲಿ. ಯಾಕಂದ್ರೆ ನೋಡಿ, ಸುಮ್ಮನೆ ಮೆಷಿನ್ ಸೇಲ್ ಮಾಡೋದಕ್ಕೋಸ್ಕರ ನೋಡಿ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು ಕಳಿಸಿ. ಖಂಡಿತವಾಗ್ಲೂ ಸರ್, ಯಾಕಂದ್ರೆ ನಿಮ್ಮ ಬಾಗಿಲಿಗೆ ಅಥವಾ ನಮ್ಮ ಬಾಗಿಲಿಗೆ ಬರೋ ಬದಲು ಇರೋದನ್ನ ಹೇಳೋದು ಒಳ್ಳೇದಲ್ಲ. ಖಂಡಿತವಾಗ್ಲೂ ಸರ್. ಹಾಗೆ ನಾವು ಇಲ್ಲಿ ಯಾರಿಗ ಹತ್ರ ಫೇಕ್ ಪ್ರಾಮಿಸ್ಗಳಾಗಲಿ ಸುಳ್ಳು ಆಶ್ವಾಸಗಳನ್ನ ಏನೂ ಕೊಡಲ್ಲ. ಬಟ್ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ತೀವಿ. ಅವ್ರು ಇಷ್ಟ ಇದ್ದ ಬಿಸ್ನೆಸ್ ಮಾಡ್ಬೋದು, ಇಲ್ಲಾಂದ್ರೆ ಬೇರೆ ಬಿಸ್ನೆಸ್ಗಳನ್ನ ಪ್ಲಾನ್ ಮಾಡ್ಕೋಬೋದು. ಪ್ಲಸ್ ಇವನ್ ಆಲ್ರೆಡಿ ರನ್ನಿಂಗ್ ಬಿಸ್ನೆಸ್ಗಳನ್ನು ಕೂಡ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಶೋರ್ ಸರ್, ಖಂಡಿತ ರಿವ್ಯೂ ತೊಗೊಬೇಕು. ಫಾರ್ ಎಕ್ಸಾಂಪಲ್ ಯಾರು ಹಾಕಿದ್ದಾರೆ, ಮಷಿನ್ ಹಾಕಿದ್ದಾರೆ, ಸೊ ನಾವು ಕೂಡ ಅವ್ರನ್ನ ಮೀಟ್ ಆಗ್ಬಿಟ್ಟು ತಿಳ್ಕೊಬೋದು ಅಂದ್ರೆ ಕಾಂಟ್ಯಾಕ್ಟ್ ಕೊಡ್ತೀವಿ ಸರ್. ಓಕೆ, ಸೂಪರ್ ಸರ್. ಸರ್, ನೆಕ್ಸ್ಟ್ ಬರುವಂಥದ್ದು ಹೆಂಗೋ ಮೆಷಿನರಿಗಳ ಬೆಲೆಗಳು ಅಷ್ಟು ಕಮ್ಮಿ ಇರಲ್ಲ. ಸೊ ಯಾರಾದರೂ ನಮಗೆ ಲೋನ್ ವ್ಯವಸ್ಥೆ ಬೇಕು, ಅವರಿಗೆ ಏನಿದೆ ಸರ್ ಇದು ಆ್ಯಕ್ಚುಲಿ? ಸರ್, ಲೋನ್ ಅಂತ ಬಂದರೆ ಈಗ ಏನು CMHP ಮತ್ತು PNBGP ಸ್ಕೀಮ್ಸಲ್ಲಿ ತುಂಬ ಲೋನ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಸರ್. ವಿತ್ ಸಬ್ಸಿಡಿ ಲೋನ್ ಸಹ ಸಿಗ್ತದೆ. ಸಬ್ಸಿಡಿ ಲೋನ್ ಸರ್, ಅದೆಲ್ಲ ಬಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋಂಥದ್ದು. ಇಲ್ಲಿ ಯಾರೋ ಮೀಡಿಯೇಟರ್ಗಳನ್ನ ಇಟ್ಕೊಂಡು ನೀವು ಲೋನ್ಸ್ ತಗೊಳ್ಳೋಂಥದ್ದು ಏನಿಲ್ಲ. ಡೈರೆಕ್ಟಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಬೇಕು. ಅದರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ. ನೀವು ಏನು www.pmgp.com ಅಥವಾ www.cmgp.com ಅಂತ ಹೊಡೆದ್ರೆ ಒಂದು ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ಅದ್ರಲ್ಲಿ ಕೆಲವೊಂದು ದಾಖಲೆಗಳಿದೆ. ಆ ದಾಖಲೆಗಳನ್ನ ನೀವು ಆನ್ಲೈನಲ್ಲೇ ಸಬ್ಮಿಟ್ ಮಾಡೋಂಥ, ಎಲ್ಲ ಆನ್ಲೈನಲ್ಲೇ ಪ್ರೊಸೆಸ್ ಆಗುತ್ತೆ, ನಾವೇ ಮಾಡ್ಕೋಬಹುದು. ಸೊ ಅದು ನೀವು ಆಗಿಲ್ಲ ಅಂತಂದ್ರೆ ನಿಮ್ಮ ಕೈಲಿ ಅದನ್ನ ಮಾಡಕ್ ಆಗ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಕೆಲವೊಂದು ಲೋಕಲ್ CA ಅಥವಾ ಆಡಿಟರ್ಗಳು ಇರ್ತಾರೆ, ಅವ್ರ ಸಪೋರ್ಟ್ ತಗೊಂಡ್ರೆ ನೀವು 100% ನೀವೇ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ. ಸರ್, ಆ ಡಾಕ್ಯುಮೆಂಟ್ಗಳೆಲ್ಲ ಎಲ್ಲಿ ಸಿಗುತ್ತೆ ಸರ್? ನಿಮ್ಮಲ್ಲ ನಾರ್ಮಲ್ ಆಗಿ ಸಿಗುತ್ತೆ ಸರ್. ಆಧಾರ್ ಕಾರ್ಡ್, ಪಾನ್ ಕಾರ್ಡ್,
ಮತ್ತು ನಿಮ್ಮಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಈ ಥರ ನಾರ್ಮಲ್ ಕೇಳೋಂಥದ್ದು. ಮಷಿನರಿ ರಿಲೇಟೆಡ್ ಮಿಷನರಿ ಕೊಟೇಶನ್ಸ್ ಎಲ್ಲ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಅದೆಲ್ಲ ನೀವೇ ನಾವೇ ಎಷ್ಟು ಚಾರ್ಜ್ ಆಗುತ್ತೆ, ಹೌದು, ಎಸ್ಟಿಮೇಷನ್ ಅದೆಲ್ಲ ಬರ್ತದೆ, ಅದು ನಮ್ಮ ಕಡೆಯಿಂದ ಲೋನ್ ಎಷ್ಟು ಬೇಕಾಗುತ್ತೆ, ಪ್ರತಿಯೊಂದು ಕೂಡ ನೀವು ನಾವೇ ಕೊಡ್ತೀವಿ. ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಅದನ್ನು ಇದು ಮಾಡೋದನ್ನ ನೀವು ಪ್ರೊಸೆಸ್ ಮಾಡಿ. ಅದು ಸ್ಟಾರ್ಟಿಂಗ್ ಅಲ್ಲೇ ಕೊಡ್ತೀರಾ ತಾವು? ಯಾರಿಗೂ ಬೇಕು ಸರ್ ನಮ್ಗೆ ಇನ್ನೂ ಬೈ ಮಾಡಕ್ ಆಗಲ್ಲ ಸರ್, ತುಂಬಾ ಜನಕ್ಕೆ ಕೊಡ್ತಾ ಇದ್ದೀವಿ. ಎಲ್ಲ ಸುಮಾರು ದೂರದಿಂದ ಇದ್ದವರಿಗೆ ನಾವು ಕೊರಿಯರ್ ಪ್ರಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಅವ್ರ ಡಾಕ್ಯುಮೆಂಟ್ಸ್ಗಳನ್ನ ಬೇರೆ ಆನ್ಲೈನ್ ನಾವು ಏನೋ ಅಡ್ರೆಸ್ ಮತ್ತು ಅವ್ರ ಹೆಸರುಗಳನ್ನ ತಗೊಂಡು ನಾವೇ ಇದಕ್ಕೆ ಕೊಟೇಶನ್ ಎಲ್ಲ ರೆಡಿ ಮಾಡಿ ಕೊರಿಯರ್ ಮುಖಾಂತರ ಅವ್ರಿಗೆ ಕಳಿಸ್ಕೊಡ್ತೀರಾ? ಇಲ್ಲೇ ಬರ್ಬೇಕಂತ ಏನಿಲ್ಲ. ಓಕೆ, ಇವಾಗ ಫೈನಲ್ ಆಗಿ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು, ಪ್ಲಸ್ ತಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಏನಾದರೂ ಇದೆ ಸರ್? ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಅಂತ ಬಂದರೆ ಮೊಬೈಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮದು ವೆಬ್ಸೈಟ್ ಇದೆ www.motherstechnology.com ಅಂತ ವೆಬ್ಸೈಟ್ ಇದೆ, ಅದ್ರ ಮುಖಾಂತರ ಮಾಡ್ಬೋದು. ಇಂಡಿಯಾ ಮಾರ್ಟಲ್ಲೂ ಸಹ ರಿಜಿಸ್ಟರ್ಡ್ ಆಗಿದ್ದೀವಿ, ಮತ್ತು ಜಿಸ್ಟೈಲಲ್ಲೂ ರಿಜಿಸ್ಟರ್ಡ್ ಆಗಿದ್ದೀವಿ. ಅದು ಬಿಟ್ಟು ಸುಲೇಖಾ.com ನೀವೇನು ಆನ್ಲೈನ್ ನಾವು ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಅದರಲ್ಲೂ ನಾವು ರಿಜಿಸ್ಟರ್ಡ್ ಆಗಿದ್ದೀವಿ. ಪ್ಲಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಹ ಇದೆ. ಯೂಟ್ಯೂಬ್ ಚಾನಲ್ ಮುಖಾಂತರ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಮಾಡ್ಕೋಬೋದು. ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಬಂದರೆ ನಿಮಗೆ ನಾರ್ಮಲ್ ಆಗಿ ಹೋದಾಗ ನಿಮ್ಗೆ ಅದು ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಏನು ನಮಗೆ ಆರ್ಗಾನಿಕ್ ಮಿಷಿನರ್ಸ್ ಆಯಿಲ್ ಆಗಿರ್ಬೋದು, ಅರೆಕಾ ಪ್ಲೇಟ್ಸ್ ಮಿಷಿನ್ಸ್ ಆಗಿರ್ಬೋದು, ಪೇಪರ್ ಪ್ಲೇಟ್ ಮಿಷಿನ್ಸ್ ಆಗಿರ್ಬೋದು, ಪ್ಲಸ್ ಅದಕ್ಕೆ ಕೆಲವೊಂದು ಮೇಂಟೆನೆನ್ಸ್ ಹೇಗೆ ಮಾಡಬೇಕು, ಅದನ್ನು ಆಪರೇಟಿಂಗ್ ಹೇಗೆ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ನಾವು ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ರೆಗ್ಯುಲರ್ ಅಪ್ಡೇಟ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ನೀವು ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ನಿಮ್ಗೆ ಅದು ತುಂಬ ಚೆನ್ನಾಗಿ ಸಿಗುತ್ತೆ. ಓಕೆ ಸರ್, ಫೈನಲ್ ಆಗಿ ಈ ತರ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀವಿ, ಒಂದು ಕನಸು ಹೊತ್ತಂತಿರೋ ಜನರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಖಂಡಿತವಾಗ್ಲೂ ಸರ್ ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ ತುಂಬ ಜನ ಮೋಸ ಮಾಡೋರೇ ಜಾಸ್ತಿ. ಓಕೆ, ಫ್ರಾಡ್ಗಳು ತುಂಬ ಜಾಸ್ತಿ ಇರೋದ್ರಿಂದ ನಾನು ಒಬ್ಬರು ಎಲ್ಲರಿಗೂ ಹೇಳೋದಷ್ಟೇ, ಫಸ್ಟು ನೀವೇನೇ ಬಿಸ್ನೆಸ್ ಮಾಡಬೇಕಂತ ಇದ್ದರೆ ಆ ಬಿಸ್ನೆಸ್ ಬಗ್ಗೆ ಫಸ್ಟು ನೀವು ಡಿಪ್ಲಾಗಿ ಏನು ಬೇಕೋ ಅದನ್ನೆಲ್ಲ ತಿಳ್ಕೊಳ್ಳಿ. ಕೂಲಂಕುಷವಾಗಿ ನೀವು ಅರೆಕಾ ಪ್ಲೇಸ್ ಮಾಡೋದಾಗಿರ್ಬೋದು, ಪೇಪರ್ ಪ್ಲೇಟ್ ಆಗಿರ್ಬೋದು, ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅದ್ರ ಏನಿದೆ, ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು, ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಮಿಷಿನರೀಸ್ ಎಲ್ಲಿ ಸಿಗುತ್ತೆ ಡೈರೆಕ್ಟಾಗಿ ಹೋಗಿ ಫಸ್ಟು ಆ ಫ್ಯಾಕ್ಟ್ರಿಗಳನ್ನಾಗಲಿ, ಯಾಕೆಂತಂದರೆ ತುಂಬ ಜನ ಡೀಲರ್ಗಳು ಈಗೆಲ್ಲೋ ಚೈನಾಯಿಂದನೋ, ತಮಿಳ್ನಾಡಿಂದನೋ, ಹೈದರಾಬಾದಿಂದ ಒಂದು ಮಿಷನರೀಸ್ನ ತರಿಸ್ಕೊತಾರೆ. ನಾನೇ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ಕೊಂಡು ನಿಮ್ಮ ಮಿಷನರೀಸ್ನ ಸೇಲ್ ಮಾಡ್ತಾರೆ. ನಾಳೆ ಪ್ರಾಬ್ಲಮ್ ಬಂದಾಗ ಯಾಕೆಂದ್ರೆ ಅವ್ರಿಗೂ ಸರ್ವಿಸ್ ರಿಲೇಟೆಡ್ ಏನೂ ಗೊತ್ತಿರಲ್ಲ. ಸೊ ಅಲ್ಲಿ ಸರ್ವಿಸ್ ಬೇಕಂದಾಗ ಅವ್ರು ಅಲ್ಲಿಂದ ಬರಬೇಕು ಇಲ್ಲಿಂದ ಬರಬೇಕು ಅಂತೇಳಿ ನಿಮಗೆ ತುಂಬ ಜನ ವೆಯ್ಟ್ ಮಾಡಿಸೋಂಥದ್ದು, ತುಂಬ ಅಲ್ಲಿಗೆ ಲಾಸ್ ಆಗೋಂಥದ್ದು ತುಂಬ ಜಾಸ್ತಿ ಇದೆ. ಫಸ್ಟು ನೀವೇನು ಮಾಡಬೇಕು, ಡೈರೆಕ್ಟಾಗಿ ಅವ್ರ ಆಫೀಸ್ಗೆ ಹೋಗಬೇಕು. ಅವ್ರ ಮಿಷಿನ್ ಮ್ಯಾನುಫ್ಯಾಕ್ಚರ್ಸಾ ಹೌದಾ, ಅವ್ರಿಗೆ ರಿಲೇಟೆಡ್ ಎಲ್ಲ ಥರ ರಿಲೇಟೆಡ್ ಅವ್ರು ಮಾಡ್ತಾ ಇದ್ದಾರಾ ಅದನ್ನು ನೋಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಮಿಷಿನರೀಸ್ನ ನೋಡಿದಾಗಂತೂ ದಯವಿಟ್ಟು ಅಡ್ವಾನ್ಸ್ ಹಾಕಿದ್ದೀವಿ, ಅವ್ರಿಗೇನೋ ಕೊಟ್ಬಿಟ್ಟಿದ್ದೀವಿ, ಅವ್ರು ಮಿಷಿನ್ ಕಳಿಸ್ತಾರೆ, ಅದನ್ನ ಮಾತ್ರ ಯಾವುದೇ ತಪ್ಪನ್ನ ಖಂಡಿತವಾಗ್ಲೂ ಬೇಡ. ಫಸ್ಟು ಮಿಷಿನರೀಸ್ ನೋಡಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ರೀತಿ ನೋಡಿ, ಅದಾದಮೇಲೆ ನಿಮಗೆ ಓಕೆ ನನಗೆ ಇಲ್ಲಿ ತೊಗೊಂಡ್ರೆ ನನಗೆ ಸ್ಯಾಟಿಸ್ಫೈಡ್ ಇದೆ, ನನಗೆ 100% ನನಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಅಲ್ಲಿ ಅಡ್ವಾನ್ಸ್ನ ಮಾಡಿ. ಸೊ ನೀವೆಲ್ಲೇ ನೋಡಿ ಒನ್ ಟೈಮ್ ಮದರ್ಸ್ ಟೆಕ್ನಾಲಜಿಗೂ ಸಹ ಒಂದು ವಿಸಿಟ್ ಮಾಡಿ, ಅವರೆಲ್ಲರೂ ಕಂಪೇರ್ ಮಾಡಿ, ನಮಗಿಂತ ಉತ್ತಮ ಅಲ್ಲಿ ಸರ್ ಅಲ್ಲೇ ಹೋಗಿ ಅವ್ರಿಗಿಂತ ಉತ್ತಮ ನಾವು ಸರ್ ಖಂಡಿತವಾಗ್ಲೂ ನಮ್ಮಲ್ಲೇ ನಿಮ್ಮ ಹತ್ರ ಬೈ ಮಾಡಿ ಖಂಡಿತವಾಗ್ಲೂ. ಬಟ್ ಯಾವುದೇ ಕಾರಣಕ್ಕೂ ಸರ್ ಕ್ಲಿಯರ್ ಅಂಡ್ ಕಟ್ ಆಗಿ ಹೇಳಿದ್ದಾರೆ, ನೋಡ್ದೇನೆ, ಕಣ್ಣಿಂದ ನೋಡ್ದೇನೆ, ಜಾಗ ನೋಡ್ದೇನೆ, ಮಷಿನ್ ನೋಡ್ದೇನೆ ₹1 ಕೂಡ ಬೇರೆಯವರಿಗೆ ನೀವು ಹಾಕ್ಲಿಕ್ಕೆ ಹೋಗಬೇಡಿ. ತುಂಬಾ ಮೋಸ ನಡೀತಾ ಇದೆ. ಸೊ ಎಚ್ಚರಿಕೆ ಬಗ್ಗೆ ಸರ್ ತಿಳಿಸಿದ್ರು. ಎಸ್ಪೆಷಲಿ ಬೈಬ್ಯಾಕ್ ಅನ್ನೋದಂತೂ ಖಂಡಿತವಾಗ್ಲೂ ಫ್ರಾಡ್. ಅದನ್ನ ಮಾತ್ರ ಎಲ್ಲರೂ ತಲೆ ಇಟ್ಕೋಬೇಕು, ತಲೆ ಇದಕ್ಕೆ ಹಾಕೊಳ್ಳಕ್ಕೆ ಹೋಗ್ಬೇಕು. ಓಕೆನಾ? ಸೊ ಬಿಸ್ನೆಸ್ ಮಾಡ್ಬೇಕಂದ್ರೆ ನಿಜವಾಗ್ಲೂ ಶ್ರಮ ವಹಿಸಬೇಕು, ಅಂದ್ರೆ ಮಾತ್ರ ನಿಮಗೆ ಇಲ್ಲಿ ಸಕ್ಸಸ್ ದೊರಕುವಂಥದ್ದು. ಸರ್ ಅಷ್ಟೇ ಅಲ್ಲದೆ ಏನು ಮದರ್ಸ್ ಟೆಕ್ನಾಲಜಿ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸ್ ಇರ್ಬೋದು, ಲೊಕೇಶನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಿರ್ಬೋದು, ಫೋನ್ ನಂಬರ್ ಇರ್ಬೋದು, ವಾಟ್ಸಪ್ ನಂಬರ್ ಇರ್ಬೋದು, ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಒಂದು ಬಿಸ್ನೆಸ್ ಜರ್ನಿಯನ್ನು ಇಲ್ಲಿಂದ ಪ್ರಾರಂಭ ಮಾಡ್ಬೋದು. ಸರ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಬಿಸ್ನೆಸ್ ಆಪರ್ಚುನಿಟಿಯನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.